ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ ಐಎಎಸ್ ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಸೊ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ PSI ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ. ಆ್ಯಂಡ್ ನಿಮ್ಮ ಒಂದು ಎಕ್ಸಾಮ್ನ ಅಕ್ಟೋಬರ್ 3 ಗುರುವಾರದಂದು ಆಲ್ರೆಡಿ ಫಿಕ್ಸ್ ಮಾಡಲಾಗಿದೆ ಡೇಟ್ನ. ಓಕೆ, ಸೊ ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಮಾಡಿರಿ, ರಿವಿಷನ್ ಮಾಡಿರಿ. ಆಲ್ರೆಡಿ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ಪ್ರಬಂಧಗಳಾಗಿದೆ, ಈವನ್ ಟ್ರಾನ್ಸ್ಲೇಷನ್ಸ್ಗಳಿಗೆ ಟಿಪ್ಸ್ನ ಕೊಡಲಾಗಿದೆ, ಪ್ರಿಸೈಸ್ ರೈಟಿಂಗ್ ಹೆಂಗೆ ಬರಿಬೇಕು ಅಂತ ಹೇಳಿದೆ. ಸೊ ಪ್ರಬಂಧ ಪುಸ್ತಕವನ್ನು ಇನ್ನೂ ಯಾರು ತೊಗೊಂಡಿಲ್ಲ, ಸೊ ಯು ಹ್ಯಾವ್ ಆಪ್ಷನ್ಸ್ ಲೈಕ್ ಸ್ಪೀಡ್ ಪೋಸ್ಟ್ ಮಾಡಿಬಿಟ್ಟು ನೀವು ತೊಗೋಬೋದು ಫ್ರೆಂಡ್ಸ್. ಓಕೆ, ಆಮೇಲೆ ಭಾಳಷ್ಟು ಜನ ಈಗ ಒಂದು 2-3 ದಿನ ಡಿಲೇ ಆಗಿದ್ದಕ್ಕೆ 2-3 ದಿನ ಹಾಲಿಡೇ ಇದೆ ಫ್ರೆಂಡ್ಸ್. ಓಕೆ, ಸೊ ನೋ ನೀಡ್ ಟು ಡಿಸಪಾಯಿಂಟ್. ಅಲ್ಲಿವರೆಗೂ ನಾನು ಆಲ್ರೆಡಿ ಫ್ರೀಯಾಗಿ ನಿಮಗೆ ಎಲ್ಲ ಎಷ್ಟೋ ಎಸ್ಸೆಗಳನ್ನು ಯೂಟ್ಯೂಬಲ್ಲೇ ಮಾಡಿದ್ದೀನಿ. ನೀವು ಆರಾಮಾಗಿ ಪುಸ್ತಕ ಬರೋವರೆಗೂ ನೀವು ಅದನ್ನು ನೋಡಿರಿ. ಆಮೇಲೆ ಯಾರ್ಯಾರೆಲ್ಲ ಆಲ್ರೆಡಿ ವಿಡಿಯೋ ನೋಡಿದ್ರು, ನೀವು ಪುಸ್ತಕ ಬಂದ ಮೇಲೆ ಜಸ್ಟ್ ಒಂದು ಸರ್ತಿ ರಿವಿಷನ್ ಮಾಡಿದರೆ ಸಾಕು ಫ್ರೆಂಡ್ಸ್. ಓಕೆ, ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರಿಗೆಲ್ಲ ಪುಸ್ತಕ ಬೇಕೋ ಈ ನಂಬರ್ಗೆ ನೀವು ನಿಮ್ಮ ಅಡ್ರೆಸ್ನ ಕಳಿಸ್ಬೇಕು. 7892086178. ಓಕೆ, ಸೊ ಈ ಒಂದು ಫೋನ್ ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳಿಸಿದರೆ ಡೆಫಿನೆಟ್ಲಿ ನಾನು ನಿಮಗೆ ಪುಸ್ತಕವನ್ನು ವ್ಯವಸ್ಥೆ ಮಾಡ್ತದೆ ಫ್ರೆಂಡ್ಸ್. ಆದಷ್ಟು ಬೇಗ ಕಳಿಸ್ಕೊಡಿ. ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿರೋದ್ರಿಂದ ಇನ್ನೂ ಡಿಲೇ ಮಾಡಬೇಡ್ರಿ. ಲಾಸ್ಟ್ 3-4 ದಿನವೂ ಕೂಡ ಇದ್ದಾಗ ನೀವು ಜಸ್ಟ್ ಎಸ್ಸೆಗಳನ್ನು ಪಾಯಿಂಟ್ಸ್ಗಳನ್ನು ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. 50 ಪ್ರಬಂಧಗಳ ಪ್ರಚಲಿತ ಘಟನೆಗಳ ಮೇಲೆ ಪ್ರಬಂಧ ರಚನೆ ಆದಂಥ ಅಪ್ಡೇಟ್ ಆದಂಥ ಅಪ್ಡೇಟೆಡ್ ಪುಸ್ತಕ ಒಂದು ಸರ್ತಿ ನೀವು ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಅದರ ಕ್ವಾಲಿಟಿ ಏನು ಅಂತ. ಅನೇಕ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ. ಓಕೆ, ಸೊ ಆಲ್ ಲೈಕ್ ಲಾಸ್ಟ್ 2 ವರ್ಷದಿಂದ ಏನೇನು ಕರೆಂಟ್ ಅಫೇರ್ಸ್ ಥಿಂಗ್ಸ್ಗಳು ನ್ಯೂಸ್ ಒಳಗಿದಾವೋ ಅವುಗಳನ್ನೆಲ್ಲ ನೀವು ಈ ಪುಸ್ತಕದೊಳಗೆ ಕಾಣ್ತೀರಾ ಫ್ರೆಂಡ್ಸ್. ಓಕೆ, ಬೇಸಿಕ್ ಎಸ್ಸೆಗಳಿದ್ದಾವೆ ಆ್ಯಂಡ್ ಎಥಿಕ್ಸ್ ಬೇಸ್ಡ್ ಎಸ್ಸೆಗಳಿದ್ದಾವೆ, ನೈತಿಕತೆ ಆಧಾರದ ಮೇಲೆ ಇರೋ ಎಸ್ಸೆಗಳಿದ್ದಾವೆ. ಹೀಗೆ 50 ಟಾಪಿಕ್ಗಳಿದ್ದಾವೆ. ಪುಸ್ತಕ ಪ್ರಾರಂಭ ಆಗೋದೇ ನಿಮಗೆ ಪ್ರಬಂಧ ಬರೆಯುವಂಥ ವಿಧಾನದಿಂದ. ಓಕೆ, ಯಾವ ಥರ ಪ್ರಬಂಧವನ್ನು ಬರಿಬೇಕು, ಅಪ್ರೋಚ್ ಯಾವ ಥರ ಆಯ್ಕೆ ಮಾಡ್ಕೋಬೇಕು, ಆ್ಯಂಡ್ ಬ್ರೈನ್ ಸ್ಟಾರ್ಮಿಂಗ್ ಹೆಂಗೆ ಮಾಡಬೇಕು. ಓಕೆ, ಪೀಠಿಕೆಗಳನ್ನು ರಚಿಸುವಲ್ಲಿ ಪ್ರಮುಖ ಯಾವ್ಯಾವ ಟೈಪ್ ಪೀಠಿಕೆಗಳನ್ನು ನೀವು ಬರಿಬೋದು. ಒಂದೇ ಥರ ಬರೆಯೋಂಗಿಲ್ಲ ಫ್ರೆಂಡ್ಸ್. ಓಕೆ, ಉಕ್ತಿ, ಗಾದೆ, ಗಣ್ಯ ವ್ಯಕ್ತಿಗಳ ಹೇಳಿಕೆ, ಸೊ ಇವು ಬರೀ ಯುವಕರಿಂದನೇ ಬರೆಯಂಗಿಲ್ಲ. ಓಕೆ, ಸೊ ಕರೆಂಟ್ ಅಫೇರ್ಸಿಂದನೂ ನೀವು ಬರಿಬೋದು. ಸೊ ಡಿಫ್ರೆಂಟ್ ಡೈಮೆನ್ಷನ್ಸ್ಗಳನ್ನ ಕೊಡಲಾಗಿದೆ ನಿಮಗೆ. ಹೋಲ್ಸೇಲ್ ಆಗಿ ಒಂದೇ ಪುಸ್ತಕದಲ್ಲಿ ಈ ಥರ ಎಲ್ಲ ಮಲ್ಟಿ ಡೈಮೆನ್ಷನಲ್ ಆಗಿ ಇರುವಂಥ ಟಾಪಿಕ್ಗಳು ಸಿಗ್ತವೆ. ಎಸ್, ಅಪ್ಕಮಿಂಗ್ PSI ಎಕ್ಸಾಮಲ್ಲಿ ನಮ್ಮ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್ಗೂ ಕೂಡ ಒಂದು ಪುಸ್ತಕವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಸೊ ದಟ್ ಜಸ್ಟ್ ಪ್ರಾಕ್ಟೀಸ್ ಪೇಪರ್ಸ್ನ ನಿಮಗೆ ಪ್ರೊವೈಡ್ ಮಾಡಿ ಟಿಪ್ಸ್ಗಳನ್ನು ಹೇಳಿಕೊಡ್ಲಿಕ್ಕೆ. ಸೊ ಅದಕ್ಕೆ ಇನ್ನೂ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಸೊ ಅಲ್ಲಿವರೆಗೂ ಪ್ರಬಂಧ ಪುಸ್ತಕವನ್ನು ನೀವು ಓದ್ಬೋದು. ಓಕೆ, ಸೊ ಯಾವ ಥರ ಈವನ್ ಸಕ್ಸಸ್ಫುಲ್ ಆದಂಥ ನಮ್ಮ ಸಂಸ್ಥೆಯಲ್ಲಿ ಬಂದು ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಆ ವಿದ್ಯಾರ್ಥಿಗಳು ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ವರ್ಕ್ನ. ಓಕೆ, ಯಾರಿಗೆ ಬೇಕೋ ಪ್ರಬಂಧ ಪುಸ್ತಕ ಆದಷ್ಟು ಬೇಗ ನೀವು ಈ ಪುಸ್ತಕವನ್ನು ತೆಗೆದುಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಸ್ವಿಂಗಲ್ಲಿ ಮಾಡೋದು ಬೆಟರ್ ನೋಡಿ ಫ್ರೆಂಡ್ಸ್. ಓಕೆ, ಸೊ ನಾವು ಐ ವಿಲ್ ಕಮ್ ಟು ಟುಡೇಸ್ ಎಸ್ಸೆ ಟಾಪಿಕ್. ಇವತ್ತಿನ ಎಸ್ಸೆ ಟಾಪಿಕ್ ಏನಿದೆ ಅಂದರೆ ನೋಡಿ, ಇನ್ನೊಂದು ಏನು ಹೇಳಬೇಕಾಗಿದೆ ಅಂದರೆ, ನಮ್ಮ ಸಂಸ್ಥೆಯಲ್ಲಿ ಧಾರವಾಡದೊಳಗೆ ಯಾರಿದ್ದೀರೋ ಸೊ ಅವರೆಲ್ಲರೂ ಬಂದುಬಿಟ್ಟು ಈ ಒಂದು ಮಾದರಿ ಪರೀಕ್ಷೆಗಳನ್ನು ಬರಿಬೋದು. ಓಕೆ, ಧಾರವಾಡದಲ್ಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಡೈಲಿ ಎಕ್ಸಾಮ್ ಇರ್ತವೆ. ಓಕೆ, ಸೊ ಡೈಲಿ ಎಕ್ಸಾಮ್ ಇರ್ತವೆ, ಡೈಲಿ ಬಂದು ಬರಿಬೋದು. ಯಾರು ಮಿನಿಮಮ್ 10 ಎಕ್ಸಾಮ್ಸ್ನ ತಗೋತಾರೋ ಅವ್ರಿಗೆ ಮಾತ್ರ ಅಡ್ಮಿಷನ್ ಕೊಡಲಾಗುತ್ತೆ. ಆಲ್ರೆಡಿ ಫಸ್ಟ್ ಬ್ಯಾಚಿಂದ ಅಡ್ಮಿಷನ್ ಕ್ಲೋಸು ಆಗಿದೆ. ಆಮೇಲೆ ಅದು ಇದೇ ಮಂತ್, ಸೊ ಇನ್ನೂ 2 ಡೇಸಲ್ಲಿ ಓಕೆ 18th ಮುಗಿತಾ ಇದೆ. ಸೊ ನಿಮಗೆ 20th ಮತ್ತೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಓಕೆ, 20ನೇ ತಾರೀಕು ಸೆಪ್ಟೆಂಬರ್ 20ರಂದು ಇನ್ನೊಂದು ಬ್ಯಾಚ್, ಟೆಸ್ಟ್ ಸೀರೀಸ್ ಬ್ಯಾಚ್ ಶುರು ಆಗ್ತಾ ಇದೆ. ಸೊ ಓನ್ಲಿ 10 ಟೆಸ್ಟ್, ಸೊ 10 ಟೆಸ್ಟ್ಗಳನ್ನು ಬರೀಲೇಬೇಕು. ಅಂಥವ್ರು ಮಾತ್ರ ಅಡ್ಮಿಷನ್ ತೊಗೋಬೇಕು. ಇನ್ ಬಿಟ್ವೀನ್ ಯಾರೂ ಬಿಡೋಂಗಿಲ್ಲ, ಸೊ ಗ್ಯಾಪ್ ಮಾಡೋಂಗಿಲ್ಲ. ನಿಮಗೆ ನಿಜವಾಗ್ಲೂ ರಿಸಲ್ಟ್ ಬೇಕು ಅಂದರೆ ಓನ್ಲಿ ಪ್ರಾಕ್ಟೀಸ್ ಕ್ಯಾನ್ ಹೆಲ್ಪ್ ಯು ಗೈಸ್, ಕ್ಯಾನ್ ಬ್ರಿಂಗ್ ಯು ಕಾನ್ಫಿಡೆನ್ಸ್. ನಿಮಗೆ ಕಾನ್ಫಿಡೆನ್ಸ್ನ ತರುತ್ತೆ. ಸೊ ಆದ್ದರಿಂದ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ರೆಸ್ಟ್ ಆಫ್ ದಿ ಥಿಂಗ್ ಪೇಪರ್ 2ಗಂತೂ ಐ ಆಮ್ ಶ್ಯೂರ್ ಲೈಕ್ ನೀವು 8-10 ತಾಸು ಡೈಲಿ ಅದನ್ನೇ ಓದ್ತೀರಾ. ಬಟ್ ಪ್ರಿಸೈಸ್ ಟ್ರಾನ್ಸ್ಲೇಷನ್, ಎಸ್ಸೆ ರೈಟಿಂಗ್, ಓಕೆ
ಆಲ್ರೆಡಿ ಯಾರು ಒಂದು 12 ದಿನದಿಂದ 13 ದಿನದಿಂದ ಬರೀತಿದ್ದಾರೆ ವಿದ್ಯಾರ್ಥಿಗಳು, ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಗಳು, ದೇ ಹ್ಯಾವ್ ಡನ್ ರಿಯಲಿ ವೆಲ್ ಗೈಸ್. ಓಕೆ, ಅವರು ಎಲ್ಲಿದ್ದರು ಈಗ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಓಕೆ, ಸೊ ಬಹಳಷ್ಟು ಜನ ಅದರೊಳಗೂ ಎಕ್ಸಲೆಂಟ್ ಆಗಿ ಎಕ್ಸಾಮ್ನ ಬರೀತಾರೆ. ಎಲ್ಲದರೊಳಗೂ ಎಸ್ಸೆ, ಪ್ರಿಸೈಸ್, ಟ್ರಾನ್ಸ್ಲೇಷನ್ 3 ಸೆಗ್ಮೆಂಟಲ್ಲೂ ಕೂಡ ಟಾಪ್ನಲ್ಲಿ ಬರೆಯೋರು ಇದ್ದಾರೆ. ಆಮೇಲೆ 545 ಪಾಸ್ ಆದಂಥ ವಿದ್ಯಾರ್ಥಿಗಳು ಬರೀಲಿಕ್ಕೆ ಬರ್ತಾರೆ. ಸೊ ನೀವು ಕೂಡ ಬಂದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಹೆಂಗೆ ಬರೀಬೇಕು, ಇವ್ರು ಯಾಕೆ ಪಾಸ್ ಆಗಿದ್ದಾರೆ ಅಂತ ನಿಮಗೆ ತಿಳಿದು ಬರುತ್ತೆ. ಓಕೆ, ಇವತ್ತಿನ ಎಸ್ಸೆ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಸಾಮಾಜಿಕ ಜೀವನದಲ್ಲಿ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆಯೇ? ಓಕೆ, ನೋಡಿ, ನೈತಿಕತೆ ಮೇಲೆ ನಿಮಗೆ ಪ್ರಬಂಧಗಳನ್ನ ಕೇಳ್ತಿದ್ದಾರೆ. ಆ್ಯಂಡ್ ಇವನ್ KAS ಅಪ್ಕಮಿಂಗ್ KAS ಎಕ್ಸಾಮಲ್ಲಿ ನಿಮಗೆ ಎಥಿಕ್ಸ್ ಪೇಪರು ಇದೆ, ಅಲ್ಲೂ ಕೂಡ ಈ ಎಥಿಕ್ಸ್ ಬೇಸ್ಡ್ ಕ್ವಶನ್ನ ಕೇಳ್ಬೋದು ಫ್ರೆಂಡ್ಸ್. ಇದನ್ನು IAS ಎಕ್ಸಾಮಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಓಕೆ, ಸೊ IAS ಪ್ರಬಂಧಗಳಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಆಗಿದೆ. ಆ್ಯಂಡ್ ಇದನ್ನು ಯಾವ ಥರ ಅಪ್ರೋಚ್ ಮಾಡಬೇಕು, ತುಂಬ ಈಸಿ ಇರುತ್ತೆ ಗೈಸ್. ನೈತಿಕತೆ ಬೇಸ್ಡ್ ಎಸ್ಸೆ ತುಂಬ ಈಸಿ ಇರ್ತವೆ, ಬಟ್ ನಿಮಗೆ ಹೆಂಗೆ ಬರಿಬೇಕು ಅಂತ ಒಂದು ಸಾರ್ತಿ ಗೊತ್ತಾದರೆ ಪ್ರಾಕ್ಟಿಕಲ್ ಆಗಿ ಏನೇನೆಲ್ಲ ಹಾಕಬೇಕು, ನಿಮ್ಮ ಜೀವನನೇ ಅಪ್ಲೈ ಮಾಡಿ ಬರೆಯೋದಿರುತ್ತೆ. ಓಕೆ, ಸೊ ಅದನ್ನು ಹೆಂಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಡೆಫಿನೆಟ್ಲಿ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆ. ಓಕೆ, ಇವತ್ತು ಡೆಫಿನೆಟ್ಲಿ ನಮ್ಮ ಸಮಾಜದೊಳಗಿನ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆ. ಆದ್ದರಿಂದನೇ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ, ಆದ್ದರಿಂದನೇ ಇವತ್ತು ರೇಪ್ ಕೇಸಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಅದರಿಂದನೇ ಇವತ್ತು ಮರ್ಡರ್ಗಳಾಗ್ತಿದ್ದಾವೆ, ಅದರಿಂದನೇ ಇವತ್ತು ನಮ್ಮ ಸಮಾಜದೊಳಗೆ ಅಪರಾಧಗಳು ಹೆಚ್ಚಾಗ್ತಿದ್ದಾವೆ, ಅದರಿಂದನೇ ಇವತ್ತು ಸೈಬರ್ ಕ್ರೈಮ್ ಆಗ್ತಿದ್ದಾವೆ. ಓಕೆ, ಸೊ ಅದರಿಂದನೇ ಇವತ್ತು ಡೈವರ್ಸ್ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಅದರಿಂದನೇ ಇವತ್ತು ಮನೆಯೊಳಗಿರುವಂಥ ದೊಡ್ಡವರು ಅಂತ ಏನಿದ್ದಾರೆ, ತಂದೆ ತಾಯಿ, ಅಜ್ಜ ಅಜ್ಜಿ ಅಂಥವ್ರನ್ನ ನೋಡ್ಕೊಳ್ಳಿಕ್ಕೆ ಯುವಕರು ಮುಂದೆ ಬರ್ತಾ ಇಲ್ಲ ಫ್ರೆಂಡ್ಸ್. ಇಂಥ ಪ್ರಬಂಧಗಳನ್ನು ಕೂಡ ನಿಮ್ಮ ಸ್ಟ್ರೆಂತ್ ಆಗಿರ್ತವೆ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನು ವಿದ್ಯಾರ್ಥಿಗಳು ಬರೆದಿದ್ದಾರೆ, ಕೆಲವೊಂದು ವಿದ್ಯಾರ್ಥಿಗಳು ಬರೆದಿರುವಂಥ ಪೇಪರ್ಗಳಿದಾವಲ್ವ, ಐ ಆಮ್ ಶೋರ್ ದಟ್ ಈಸ್ ದೇರ್ ಸ್ಟ್ರೆಂತ್. ಅವರು ಅಂಥ ಎಸ್ಸೆಗಳನ್ನ ಬರೆಯೋದು ಬೆಟರು. ಯಾಕಂದರೆ ಎಲ್ಲರೂ ಕೂಡ ಅದನ್ನು ಸೇಮ್ ಎಸ್ಸಿ ಯಾರು ಬರೀತಾರೆ ಗೈಸ್, ಕರೆಂಟ್ ಅಫೇರ್ಸ್ ಎಸ್ಸೆಗಳನ್ನೇ ಕೇಳಿದರೆ ಬರೀರಿ, ನಿಮಗೆ ಆಪ್ಷನ್ಸ್ ಇಲ್ಲ ಅಂದರೆ. ಬಟ್ ಇಂಥ ಎಸ್ಸೆಗಳನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಬಟ್ ಅಲ್ಲಿ ಟ್ರೈ ಮಾಡೋಕ್ಕಿಂತ ಮುಂಚೆ ಬರೆದು ಪ್ರಾಕ್ಟೀಸ್ ಮಾಡಿ, ಯಾರ ಕಡೆಯಿಂದಾದರೂ ವ್ಯಾಲ್ಯೂಯೇಷನ್ ಮಾಡಿಸಿ, ಲೈಕ್ ಹೌ ಯುವರ್ ಅಪ್ರೋಚ್ ಶುಡ್ ಬಿ. ಎಥಿಕ್ಸ್ ಬೇಸ್ಡ್ ಎಸ್ಸೆನ ನಾನು ಆಲ್ರೆಡಿ ಒಂದು ಮಾಡಿದ್ದೀನಿ. ಓಕೆ, ಹ್ಯಾಪಿನೆಸ್ ಈಸ್ ಅ ಸ್ಟೇಟ್ ಆಫ್ ಮೈಂಡ್, ಇಟ್ ವೋಂಟ್ ಕಮ್ ಫ್ರಮ್ ಔಟ್ಸೈಡ್. 545 PS ಅವಳಿಗೆ ಕೇಳಿರುವಂಥ ಒಂದು ಎಸ್ಸೆನ ಮಾಡಿದ್ದೀನಿ. ಆಮೇಲೆ ಪುಸ್ತಕದೊಳಗೂ ಕೂಡ 6 ಎಥಿಕ್ಸ್ ಬೇಸ್ಡ್ ಈ ನೈತಿಕತೆ ಆಧಾರದ ಮೇಲಿನ ಎಸ್ಸೆಗಳನ್ನ ಕೊಡಲಾಗಿದೆ. ಓಕೆ, ಇದಕ್ಕೆ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆ. ಹೆಂಗೆ ಉದಾಹರಣೆ ಕೊಟ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಯಾಕೆ ನೈತಿಕ ಮೌಲ್ಯಗಳು ಕುಸಿತಿವೆ, ಓಕೆ, ಕಾರಣಗಳೇನು ಅದನ್ನು ಬರಿಬೇಕು, ಉದಾಹರಣೆ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ನೈತಿಕ ಮೌಲ್ಯಗಳು ಕುಸಿದೇ ಇರುವ ಹಾಗೆ ಮಾಡಲಿಕ್ಕೆ ಏನು ಮಾಡಬೇಕು, ಸೊಲ್ಯೂಷನ್ನ ಹೇಳಬೇಕು. ದ್ಯಾಟ್ಸ್ ಇಟ್. ಎಸ್ಸೆದಲ್ಲಿ ಇವೆಲ್ಲ ಪಾಯಿಂಟ್ಸ್ನ ಕವರ್ ಮಾಡಬೇಕು. ಭಾಳ ಜನಕ್ಕೆ ಗೊತ್ತಾಗೋದಿಲ್ಲ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ನೋಡಿ, ಓಕೆ, ಇಂಟ್ರೊಡಕ್ಷನ್ ನಾನು ಹೇಗೆ ಮಾಡಿದ್ದೀನಿ, ಯುಧಿಷ್ಠಿರ ಭಗವದ್ಗೀತೆಯಲ್ಲಿ ಹೇಳಿರುವಂಥ ಒಂದು ಮಾತು. ಓಕೆ, ಸೊ ನಾನು ಧರ್ಮಕ್ಕಾಗಿ ನೀತಿಯಿಂದ ನಡೆಯುವುದಿಲ್ವ, ಓಕೆ, ನೀತಿಯಿಂದ ನಡೆಯುವುದು ನನ್ನ ಧರ್ಮ. ಸಿ ಹೌ ಮೀನಿಂಗ್ಫುಲ್ ಥಾಟ್ ಇಟ್ ಈಸ್. ನೀತಿಯಿಂದ ನಡೆಯುವುದು ನನ್ನ ಧರ್ಮ, ಹಾಗಿರುವುದು ನನ್ನ ಕರ್ತವ್ಯ ಮತ್ತು ಸ್ವಭಾವವೇ ಆಗಿದೆ. ಸೊ ಯಾರ ಸಂಬಂಧ ನಾನು ಬದಲಾಗಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ನಿಮಗೆ ಭಾಳ ಸರ್ತಿ ನಿಮಗೆ ಅನಿಸುತ್ತೆ ಎಷ್ಟು ಕೆಟ್ಟವರಿದ್ದಾರೆ ಜಗತ್ತಿನೊಳಗೆ, ಭಾಳಷ್ಟು ಜನ ಕೆಟ್ಟವರಿದ್ದಾರೆ ಅಂತ. ಬಟ್ ನಿಮಗೆ ಕೆಟ್ಟವ್ರಾಗಕ್ಕಾಗೋದಿಲ್ಲ. ಓಕೆ, ಬೇರೆಯವರು ಕೆಟ್ಟವರಿದ್ದಾರೆ, ನಾನು ಕೆಟ್ಟವನು ಆಗಬೇಕು ಅಂತ ನೀವು ಅನ್ಕೋಬೋದು, ಎಷ್ಟೇ ಅನ್ಕೊಂಡ್ರೂ ಕೂಡ ಆಗೋದಿಲ್ಲ. ದಟ್ ಈಸ್ ಫಾರ್ ಶ್ಯೂರ್. ದಟ್ ಈಸ್ ವಾಟ್, ನಿಮ್ಮನ್ನು ಕೆಟ್ಟವ್ರನ್ನ ಆಗಲಿಕ್ಕೆ ನಿಮ್ಮ ನೈತಿಕತೆ ಬಿಡೋದಿಲ್ಲ. ಓಕೆ, ಸೊ ಹೀಗೆ ಯುಧಿಷ್ಠಿರ ಹೇಳಿರುವಂಥ ಈ ಮಾತನ್ನು ಹಾಕಿ ನೀವು ಪ್ರಬಂಧವನ್ನು ಪ್ರಾರಂಭ ಮಾಡ್ಬೋದು ಫ್ರೆಂಡ್ಸ್, ಅಥವಾ ಬೇರೆ ಯಾವುದೋ ಒಂದು ಥಾಟ್ನ ಹಾಕಿ ನೀವು ಪ್ರಬಂಧವನ್ನು ಪ್ರಾರಂಭ ಮಾಡ್ಬೋದು. ಇಂಟ್ರೊಡಕ್ಷನಲ್ಲಿ ಏನಿದೆ, ನೈತಿಕತೆ ಅನ್ನುವುದು ಮಾನವನ ಜೀವನದಲ್ಲಿ ಬಲು ಮುಖ್ಯವಾಗಿದೆ. ಎಲ್ಲ ಫುಲ್ ಸ್ಟಾಪ್, ಕಾಮಾಸ್, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಆಧುನಿಕ ಯುಗದಲ್ಲಿ ಅನೇಕ ಕಾರಣಗಳಿಂದಾಗಿ ಇಂದು ನೈತಿಕ ಮೌಲ್ಯಗಳು ಕುಸಿಯುತ್ತಿವೆ. ಸರ್ಕಾರದ ಕೆಲಸ, ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್, ಸರ್ಕಾರದ ಕೆಲಸ ದೇವರ ಕೆಲಸ ಮತ್ತು ಜನರ ಸೇವೆಯೇ ದೇಶ ಸೇವೆ ಎಂದು ಹೇಳಿ ಸರ್ಕಾರಿ ಹುದ್ದೆಗೆ ಸೇರುತ್ತಿರುವ ಅದೆಷ್ಟೋ ಜನರು ವ್ಯವಸ್ಥೆಯ ಕೈಗೂಸಾಗಿ
ಭ್ರಷ್ಟಾಚಾರದಲ್ಲಿ ತೊಡಗುತ್ತಿದ್ದಾರೆ. ಸಾಮಾಜಿಕ ಮಾಧ್ಯಮಗಳ ಹಾವಳಿಯಿಂದಾಗಿ ನಾವು ಇನ್ನೊಬ್ಬರಿಂದ ಒಳ್ಳೆಯದನ್ನು ಕಲಿಯುವುದಕ್ಕಿಂತ, ಎಸ್, ಸಾಮಾಜಿಕ ಮಾಧ್ಯಮದಲ್ಲಿ ಒಳ್ಳೆಯದು ಅಷ್ಟೇ ಇದೆ, ಅದನ್ನು ಕಲಿಯುವುದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದನ್ನು ಕಲಿಯುತ್ತಿರುವುದು ಒಂದು ದುರಾದೃಷ್ಟಕರ ಸಂಗತಿ. ಒಳ್ಳೆಯ ವಿಡಿಯೋ ಹಿಟ್ ಆಗೋದಿಲ್ಲ, ಒಳ್ಳೆಯ ವಿಡಿಯೋನ ಯಾರು ನೋಡೋದಿಲ್ಲ, ಒಳ್ಳೆಯದನ್ನು ನೋಡೋದಿಲ್ಲ. ಎಸ್, ಕಾಮಿಡಿ ಮಾಡಿರಿ, ಎಸ್, ಎವ್ರಿಬಡಿ ವಾಚ್ ಇಟ್. ಎಂಟರ್ಟೈನ್ಮೆಂಟ್ ಅಂಥ ವಿಡಿಯೋಗಳನ್ನ ಮಾತ್ರ ನೋಡ್ತಾರೆ ಫ್ರೆಂಡ್ಸ್, ಒಳ್ಳೆಯದನ್ನು ನೋಡ್ತಾ ಇಲ್ಲ. ದಟ್ಸ್ ಆಲ್ಸೋ ಪ್ರಾಬ್ಲಮ್. ಭಾರತದಂಥ ದೇಶದಲ್ಲಿ ಇಂದು ಕೊಲೆ ಮಾಡುವುದು, ಓಕೆ, ಸುಳ್ಳು ಹೇಳುವುದು, ಅತ್ಯಾಚಾರ ವೆಸಗುವುದು, ಇಂತಹ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವುದು ವಿಷಾದನೀಯ. ಬ್ರೂಟಲ್ ರೇಪ್ ಕೇಸ್ಗಳು, ಸುಳ್ಳು ಹೇಳೋದು, ತಲೆ ಮೇಲೆ ಹೊಡೆದಂಗೆ, ಓಕೆ, ಕೊಲೆ ಮಾಡುವುದು, ಇವೆಲ್ಲ ಕ್ವಾಲಿಫಿಕೇಶನ್ ಆಗಿದ್ದಾವೆ ಫ್ರೆಂಡ್ಸ್. ಭಾಳ ಜನರು, ಯಾವ ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕುಸಿಯುತ್ತಿವೆಯೋ ಆ ಸಮಾಜದಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭವಾಗ್ತವೆ. ಅದರಲ್ಲೂ ಸಾಮಾಜಿಕ ಸಮಸ್ಯೆಗಳು ಹೆಚ್ಚಾದರೆ ಕಾನೂನುಗಳಿಂದ ಈ ಸಮಸ್ಯೆಗಳನ್ನು ಕಡಿಮೆ ಮಾಡುವುದು ತುಂಬ ಕಷ್ಟ. ಫ್ರೆಂಡ್ಸ್, ಸಾಮಾಜಿಕ ಸಮಸ್ಯೆಗಳನ್ನು ಡೆಫಿನೆಟ್ಲಿ ಕಾನೂನುಗಳಿಂದ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ರೇಪ್ ಕೇಸ್ನೇ ತಗೊಳ್ರಿ ನೀವು, ಓಕೆ. ಅತ್ಯಾಚಾರ ಪ್ರಕರಣಗಳನ್ನು, ಡೂ ಯು ಥಿಂಕ್ ಇಟ್ಸ್ ಅ ಲಾ ಆ್ಯಂಡ್ ಆರ್ಡರ್ ಇಶ್ಯೂ? ನೋ ಗೈಸ್, ಇಟ್ಸ್ ಅ ಸೋಷಿಯಲ್ ಇಶ್ಯೂ, ಓಕೆ. ಎಲ್ಲಿವರೆಗೂ ಸಮಾಜದ ವಿಚಾರಗಳು ಬದಲಾಗುವುದಿಲ್ಲ, ಎಲ್ಲಿವರೆಗೂ ಸಮಾಜದ ಅಲ್ಲಿ ಬದಲಾವಣೆ ಆಗೋದಿಲ್ಲ, ಎಲ್ಲಿವರೆಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾಗೋದಿಲ್ಲ, ಇದ್ರ ಮೇಲೆ ಡೀಟೇಲ್ ವಿಡಿಯೋನೇ ಮಾಡಿದ್ದೀನಿ ನಾನು, ಅಲ್ಲಿವರೆಗೂ ಏನೂ ಬದಲಾಗೋದಿಲ್ಲ ಫ್ರೆಂಡ್ಸ್, ಓಕೆ. ನೈತಿಕ ಮೌಲ್ಯಗಳು ಇಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತರಬಲ್ಲವು. ಇವತ್ತೇನು ನಮ್ಮ ಸಮಾಜದೊಳಗೆ ಆಗ್ತಿದ್ದಾವೆ, ಇಂಥವಕ್ಕೆಲ್ಲವುಗಳು ಕೂಡ ನೈತಿಕ ಮೌಲ್ಯಗಳು ಪರಿಹಾರವನ್ನು ತರಬಹುದು. ಆದರೆ ನೈತಿಕ ಮೌಲ್ಯಗಳೇ ಕುಸಿಯುತ್ತಿವೆ. ನೈತಿಕತೆ ಎನ್ನುವುದು ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬುದನ್ನು ನಿರ್ಧರಿಸುವ, ಓಕೆ, ನನ್ನಷ್ಟಕ್ಕೆ ನಾನೇ ನಿರ್ಧರಿಸುವ, ಮಾರ್ಗದರ್ಶಿಸುವ ಒಂದು ದಾರಿದೀಪವಾಗಿದೆ. ವೆರಿ ಇಂಪಾರ್ಟೆಂಟ್. ನೈತಿಕತೆ ಅಂದರೆ ಏನು? ಓಕೆ, ಯಾವುದು ಸರಿ ಯಾವುದು ತಪ್ಪು ಎನ್ನುವುದನ್ನು ನಿರ್ಧರಿಸುವ ಹಾಗೂ ಮಾರ್ಗದರ್ಶಿಸುವ ಒಂದು ದಾರಿದೀಪವಾಗಿದೆ. ಮಾನವ ತಾನು ಮಾಡುವ ಕೆಲಸದಲ್ಲಿ ಅವನ ಆಲೋಚನೆ, ತರ್ಕ, ವಿಚಾರ, ಆಚಾರ ಮತ್ತು ವರ್ತನೆಗಳಲ್ಲಿ ಯಾವುದು ಸರಿ ಅದನ್ನು ಮಾಡುವಂತೆ ಪ್ರೇರೇಪಿಸುವ, ಯಾವುದು ತಪ್ಪು ಅದನ್ನು ಮಾಡದಂತೆ ಪ್ರತಿಬಂಧಿಸುವ ಸಮಾಜ ಒಪ್ಪುವ ನಿಯಮಗಳು ಆಗಿರಬಹುದು ಅಥವಾ ವೈಯಕ್ತಿಕ ನಿಯಮಗಳೂ ಆಗಿರಬಹುದು. ನೈತಿಕತೆಯು ವ್ಯಕ್ತಿನಿಷ್ಠವಾಗಿದೆ. ವೆರಿ ಇಂಪಾರ್ಟೆಂಟ್. ವ್ಯಕ್ತಿನಿಷ್ಠವಾಗಿದೆ ಅಂದರೆ ಏನು? ಇಟ್ಸ್ ಅ ಸಬ್ಜೆಕ್ಟಿವ್. ಓಕೆ, ಎಥಿಕ್ಸ್ ಈಸ್ ಅ ಸಬ್ಜೆಕ್ಟಿವ್ ಮ್ಯಾಟರ್ ಫ್ರೆಂಡ್ಸ್. ಏನು ಹಿಂಗಂದರೆ ವ್ಯಕ್ತಿನಿಷ್ಠ ಅಥವಾ ಸಬ್ಜೆಕ್ಟಿವ್ ಅಂದರೆ ಏನು? ನೈತಿಕತೆ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗಿರುತ್ತೆ. ಹೆಂಗೆ ಉದಾಹರಣೆ ಹೇಳಬೇಕು ಅಂದರೆ, ನನ್ನ ಪ್ರಕಾರ ನಾನ್ ವೆಜ್ ತಿನ್ನೋದು ತಪ್ಪಲ್ಲ ಇರ್ಬೋದು, ಓಕೆ. ಬಟ್ ನಿಮ್ಮ ಪ್ರಕಾರ ನಾನ್ ವೆಜ್ ತಿನ್ನೋದು, ಪ್ರಾಣಿ ಹತ್ಯೆ ಮಾಡೋದು ತಪ್ಪು ಅಂತ ಇರಬಹುದು, ಓಕೆ. ನನಗನ್ಸುತ್ತೆ ನಾನ್ ವೆಜ್ ಇರೋದೇ ತಿನ್ನೋದಕ್ಕೆ ಅಂತ. ಬಟ್ ನಿಮಗನ್ನಿಸ್ಬೋದು ನಾನ್ ವೆಜ್ ತಿನ್ನಲೇಬಾರ್ದು, ಓಕೆ, ಪ್ರಾಣಿ ಇರೋದೇ ರಕ್ಷಣೆ ಮಾಡಲಿಕ್ಕೆ, ಹಿಂಸೆ ಮಾಡಬಾರ್ದು ಅಂತ ಇರ್ಬೋದು. ಲೈಕ್ ಐ ಆಮ್ ಜಸ್ಟ್ ಗಿವಿಂಗ್ ಯು ಎ ಎಕ್ಸಾಂಪಲ್, ಓಕೆ. ಹೀಗೆ ಬೇರೆ ಬೇರೆ ವಿಷಯಗಳಲ್ಲೂ ನೀವು ತಗೋಬೋದು ಫ್ರೆಂಡ್ಸ್, ಓಕೆ. ಲೈಕ್ ಎಥಿಕ್ಸ್ ಅನ್ನೋದೇನಿದೆಯೋ, ಈ ನೈತಿಕತೆ ಅನ್ನೋದೇನಿದೆಯೋ ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆಯಾಗಿರಲಿಕ್ಕೆ ಬೇಕು, ಓಕೆ, ಬೇರೆಯಾಗಿರುತ್ತದೆ. ದ್ಯಾಟ್ ಇಸ್ ವಾಟ್ ಯು ಹ್ಯಾವ್ ಟು ಲರ್ನ್, ಓಕೆ. ನೈತಿಕತೆ ಎಂಬುದು ನಾವು ಹಾಕಿಕೊಳ್ಳುವ ಬಟ್ಟೆಯಾಗಬಾರದು. ನಮಗೆ ನಮ್ಮ ಮೈಗೆ ಅಂಟಿಕೊಂಡಿರುವ ಚರ್ಮವಾಗಬೇಕು. ಬರೀ ನಾವು ಹಾಕಿಕೊಳ್ಳುವ ಬಟ್ಟೆ ಆಗಬಾರ್ದು, ನಮಗೆ ಅಂಟಿಕೊಂಡಿರೋ ಚರ್ಮ ಆಗಬೇಕು. ಅಂದರೆ ನೈತಿಕತೆಯ ಮಹತ್ವವನ್ನು ಇದು ಎಷ್ಟು ಚೆನ್ನಾಗಿ ಹೇಳುತ್ತೆ ಗೈಸ್. ಅಂದಾಗ ಸಮಾಜದ ಘನತೆ ಮತ್ತು ನಮ್ಮಲ್ಲಿರುವ ದಕ್ಷತೆ ವೃದ್ಧಿಯಾಗಲು ಸಾಧ್ಯ. ಇಂಥ ಸಾಮಾಜಿಕ ಜೀವನದಲ್ಲಿ ನೈತಿಕತೆಯನ್ನು ನಿರ್ಧರಿಸುವ ಕೆಲವು ಅಂಶಗಳು ಈ ಕೆಳಗಿನಂತೆ ನೋಡಬಹುದು. ನಮ್ಮ ನೈತಿಕತೆಯನ್ನು ನಿರ್ಧರಿಸುವ ಅಂಶಗಳು ಯಾವುವು? ಅವುಗಳನ್ನು ಈ ಕೆಳಗಿನಂತೆ ನೋಡ್ಬೋದು.
ನೋಡಿ ಹೆಂಗೆ ಶುರು ಮಾಡ್ತೀರ ನೀವು. ಮಾನವ ಒಂದು ಸಮಾಜ ಜೀವಿ. ಎಸ್, ಓಕೆ. ನಮ್ಮ ನೈತಿಕತೆ ನಿರ್ಧರಿಸಲು ನಮ್ಮೆಲ್ಲರ ಸಂಸ್ಕೃತಿ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸಂಸ್ಕೃತಿ, ವ್ಯಕ್ತಿತ್ವ, ಕುಟುಂಬ, ಸ್ನೇಹಿತರು, ಸನ್ನಿವೇಶಗಳು, ಕಾನೂನುಗಳು, ನೀತಿ ಸಂಹಿತೆಗಳು, ತತ್ವಜ್ಞಾನಿಗಳು, ನಾವು ಯಾರ್ಯಾರು ವಿಡಿಯೋ ನೋಡ್ತೀವಿ, ನಾವು ಯಾರ್ಯಾರ ಬಗ್ಗೆ ಓದ್ತೀವಿ, ಶಿಕ್ಷಕರು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ನ ಪ್ಲೇ ಮಾಡ್ತಾರೆ, ಚಲನಚಿತ್ರಗಳು, ಓಕೆ, ಸಾಮಾಜಿಕ ಮಾಧ್ಯಮಗಳು, ಇವು ನೆಗೆಟಿವ್ ಆಗಿ ಜಾಸ್ತಿ ಇಂಪ್ಯಾಕ್ಟ್ ಆಗ್ತವೆ ಪಾಸಿಟಿವ್ಗಿಂತನೂ, ಬಟ್ ಡೆಫಿನೆಟ್ಲಿ ಹೌ ಯು ಟೇಕ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಗೈಸ್. ಆ್ಯಂಡ್ ಸಾಮಾಜಿಕ ಮಾಧ್ಯಮದಿಂದನೂ ಕೂಡ ನಾವು ಓನ್ಲಿ ಪಾಸಿಟಿವ್ ತೊಗೊಂಡ್ರೆ ಡೆಫಿನೆಟ್ಲಿ ಉದ್ಧಾರ ಆಗೋದು ನಾವೇನೆ, ಓಕೆ. ನಮ್ಮ ನೈತಿಕತೆಯ ಮೇಲೆ ಈ ಮೇಲೆ ತಿಳಿಸಿರುವ ಎಲ್ಲವೂ ಕೂಡ ಸಕಾರಾತ್ಮಕ ಪ್ರಭಾವವನ್ನು ಬೀರಿದರೆ ನಮ್ಮ ನೈತಿಕ ಮೌಲ್ಯಗಳು ಉಳಿಯಲು ಸಾಧ್ಯ. ಆದರೆ ಓಕೆ, ಇವೆಲ್ಲ ಒಂದು ಪಾಸಿಟಿವ್ ನಮ್ಮ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರಿದರೆ ನಮ್ಮ ನೈತಿಕ ಮೌಲ್ಯಗಳು ಕುಸಿತ ಆಗೋದಿಲ್ಲ. ಆದರೆ ಅನ್ಫಾರ್ಚುನೇಟ್ಲಿ ಅದು ಆಗೋದಿಲ್ಲ. ನಕಾರಾತ್ಮಕವಾಗಿ ಪ್ರಭಾವ ಬೀರಿದರೆ ನೈತಿಕ ಮೌಲ್ಯಗಳು ಓಕೆ ಜೀವಿಸಲು ಅಂದರೆ ಕುಸಿತವಾಗಲು ಕಾರಣ ಆಗ್ತವೆ. ಸೊ ನೈತಿಕ ಮೌಲ್ಯಗಳು ಕುಸಿಯುತ್ತಿರುವಕ್ಕೆ ಕಾರಣಗಳನ್ನು ಒಂದೊಂದಾಗಿ ನೋಡೋಣ ಫ್ರೆಂಡ್ಸ್. ಓಕೆ, ಒಂದನೇದು ಸಂಸ್ಕೃತಿ, ಕಲ್ಚರ್. ಓಕೆ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಕಲ್ಚರ್. ವಾಟ್ ಯು ಮೀನ್ ಬೈ ಕಲ್ಚರ್? ಸೊ ಕಲ್ಚರ್ ಅಂದರೆ ಏನು? ಇಟ್ ನಥಿಂಗ್ ಬಟ್ ವೇ ಆಫ್ ಲೈಫ್, ಜೀವಿಸುವ ಕ್ರಮ. ಭಾರತವು ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿದ್ದು ಸಂಸ್ಕೃತಿ ಹೆಸರಿನಲ್ಲಿ ಬಹಳಷ್ಟು ಸಲ ನಮ್ಮ ಸಮಾಜದಲ್ಲಿ ಮಕ್ಕಳ ಮೇಲೆ ಇಲ್ಲಸಲ್ಲದ ನಿಯಮಗಳನ್ನು ಹೇರಲಾಗ್ತದೆ. ಓಕೆ, ಯಾರೇ ಇದಕ್ಕೆ ಪ್ರಶ್ನೆ ಕೇಳಿದರೆ ಇದು ಸಂಸ್ಕೃತಿ ಎಂಬ ಉತ್ತರ ನೀಡ್ತಾರೆ ಪೇರೆಂಟ್ಸ್. ಆದರೆ ಆಧುನಿಕ ಯುಗದಲ್ಲಿ ಸಂಸ್ಕೃತಿ ಎಂದರೆ ಜೀವನದ ಕ್ರಮವಾಗಿದೆ. ನೀವು ಹೆಂಗಿರ್ತೀರೋ ಅದು ನಿಮ್ಮ ಸಂಸ್ಕೃತಿ, ದಟ್ಸ್ ಇಟ್, ದಟ್ ಈಸ್ ಯುವರ್ ಕಲ್ಚರ್. ಈ ಕಾರಣಕ್ಕೆ ಇಂದು ಇದೇ ತರಹದ ಬಟ್ಟೆ ಹಾಕಬೇಕು, ಒಂದೇ ತರಹದ ಊಟ ಮಾಡಬೇಕು, ಒಂದೇ ಸ್ಥಳದಲ್ಲಿ ಶಿಕ್ಷಣ ಪಡೆಯಬೇಕು ಎಂಬ ನಿಯಮಗಳು ಸಮಾಜದಲ್ಲಿ ಇಲ್ಲ. ಇಂಥ ನಿಯಮಗಳು ಇವತ್ತಿನ ಸಮಾಜದೊಳಗಿಲ್ಲ. ಹೀಗಿರುವಾಗ ಆಧುನಿಕ ಯುಗದಲ್ಲಿ ಯೋಚಿಸುವ ಕ್ರಮವೇ ಬದಲಾದಾಗ ನೈತಿಕ ಮೌಲ್ಯಗಳು ಕೂಡ ಕುಸಿಯುತ್ತವೆ. ಯೋಚಿಸುವ ಕ್ರಮವೇ ಬದಲಾದಾಗ ನೈತಿಕ ಮೌಲ್ಯಗಳು ಕುಸಿಯುತ್ತವೆ. ಇಲ್ಲಿ ಮೌಲ್ಯಗಳು ಕುಸಿಯುತ್ತಿವೆ ಎನ್ನುವುದಕ್ಕಿಂತ ಮೌಲ್ಯಗಳು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿವೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸಿ. ಓಕೆ, ಸೊ ನೋಡಿ ಅದನ್ನು ನೀವು ಹೆಂಗೆ ಬರಿಬೇಕು ಅಂತ. ಉದಾಹರಣೆಗೆ, ಹಾಕುವ ಬಟ್ಟೆ, ತಿನ್ನುವ ಆಹಾರ, ಆಡುವ ಭಾಷೆ, ಸಮಾಜವನ್ನು ನೋಡುವ ದೃಷ್ಟಿ, ಶಿಕ್ಷಣ ಪದ್ಧತಿ ಎಲ್ಲದರಲ್ಲೂ ಬದಲಾವಣೆ ಆಗುವುದರಿಂದ ನೈತಿಕ ಮೌಲ್ಯಗಳಲ್ಲೂ ಕೂಡ ಬದಲಾವಣೆ ಆಗುತ್ತಿವೆ. ಓಕೆ, ಅಂದರೆ ನಮ್ಮ ಸಂಸ್ಕೃತಿನೇ ಬದಲಾಗ್ತಿರ್ಬೇಕಾದ್ರೆ ನೈತಿಕ ಮೌಲ್ಯಗಳು ಬದಲಾಗ್ತಿದ್ದಾವೆ. ಸಂಸ್ಕೃತಿನೇ ಈ ಮೌಲ್ಯಗಳನ್ನು ಹಿಡಿದಿಡಬೇಕು, ಆದರೆ ಅವೇ ಬದಲಾಗ್ತಾ ಇದ್ದಾವೆ. ನೆಕ್ಸ್ಟ್, ಕುಟುಂಬ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಏನೇ ನೈತಿಕತೆ ಇದಾವೋ, ಸೊ ಒಳ್ಳೆ ವಿಚಾರಗಳಿದಾವೋ ಅವಕ್ಕೆಲ್ಲ ಕುಟುಂಬನೇ ಕಾರಣ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲು ಗುರು ಎಂದು ನಂಬಿದಂಥ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದ ಭಾರತದ ಮಗುವೊಂದು ಇಂದು ಆರ್ಥಿಕವಾಗಿ ಅಭಿವೃದ್ಧಿಯಾಗಲು ನಗರ ಪ್ರದೇಶಗಳಲ್ಲಿ ತಂದೆ ತಾಯಿ ಇಬ್ಬರು ಕೆಲಸ ಮಾಡುವ ಅನಿವಾರ್ಯತೆ ಬಂದಿದೆ. ಮೊದಲಿನ ಕಾಲದಲ್ಲಿ ತಾಯಿಯೇ ಮೊದಲ ಗುರು, ಓಕೆ, ಮನೆಯೇ ಮೊದಲ ಪಾಠಶಾಲೆ ಅನ್ನಲಾಗ್ತಿತ್ತು. ಸೊ ಮದರ್ ಇಡೀ ದಿನ ಮನೆಯೊಳಗಿದ್ದಕ್ಕೆ ಮಗುಗೆ ಎಲ್ಲ ಚೆನ್ನಾಗಿ ಪಾಠವನ್ನು ಹೇಳ್ಕೊಡ್ತಿದ್ರು. ಬಟ್ ಇವತ್ತು ಮದರ್ ಮತ್ತು ಫಾದರ್ ಇಬ್ಬರು ದುಡಿಬೇಕಾಗಿದೆ. ಯಾಕಂದರೆ ಆರ್ಥಿಕವಾಗಿ ಒಂದು ನಗರ ಪ್ರದೇಶದಲ್ಲಿ ಬದುಕೋದು ಕಷ್ಟ ಆಗಿದೆ. ಹೀಗಾದರೆ ಇದೇ ಥರ ಪೇರೆಂಟ್ಸ್ ಇಬ್ಬರು ದುಡಿಯಲಿಕ್ಕೆ ಹೋದರೆ, ಆಮೇಲೆ ಅಜ್ಜ ಅಜ್ಜಿ ಹಳ್ಳಿಯಲ್ಲಿದ್ದರೆ ಆ ಮಗುವಿಗೆ ನೈತಿಕತೆಯನ್ನು ಕಲಿಸೋರು ಯಾರು? ಆ ಮಗುವಿಗೆ ಸಮಯ ಕೊಡೋರು ಯಾರು? ಆ ಮಗುವಿಗೆ ಸರಿ ತಪ್ಪು ಹೇಳೋರು ಯಾರು? ಆ ಮಗುವಿಗೆ ಬೇಕು ಬೇಡಿಕೆಗಳನ್ನ ಪೂರೈಸೋರು ಯಾರು? ಸಿ, ದುಡ್ಡೇನೋ ಬರ್ತಿದ್ವೆ, ಬಟ್ ಹೂ ಈಸ್ ಟೇಕಿಂಗ್ ಕೇರ್ ಆಫ್ ದ್ಯಾಟ್ ಕಿಡ್? ಆ್ಯಂಡ್ ಮೌಲ್ಯಗಳನ್ನು ತುಂಬೋದು, ಒಂದು ಮಗುವನ್ನು ಬೆಳೆಸೋದು ಕೂಡ ಒಂದು ಉತ್ತಮವಾದಂಥ ಹುದ್ದೆ ಅಥವಾ ಜಾಬನ್ನು ಮಾಡ್ದಂಗೆ ಫ್ರೆಂಡ್ಸ್. ಬಟ್ ನಮ್ಮ ಸಮಾಜದಲ್ಲಿ ಇದು ಬಹಳ ಜನಕ್ಕೆ
ಏನು ಅರ್ಥ ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಮಗು ಬೆಳೆಯಲು ತಂದೆ ತಾಯಿ ಎಷ್ಟು ಸಮಯವನ್ನು ನೀಡುತ್ತಿದ್ದರು. ಅಜ್ಜ ಮತ್ತು ಅಜ್ಜಿ ಮಗುವಿನಲ್ಲಿ ಮೌಲ್ಯಗಳನ್ನು ತುಂಬುವ ಕೆಲಸ ಮಾಡ್ತಿದ್ರು. ಸೊ ನಮ್ಮ ಅಜ್ಜ ಮತ್ತು ಅಜ್ಜಿ ಎಷ್ಟೆಲ್ಲ ಕಥೆಗಳನ್ನ ಹೇಳಿದ್ದಾರೆ ನಮಗೆ. ಆದರೆ ಇಂದು ವಿಭಕ್ತ ಕುಟುಂಬಗಳಾಗಿದ್ದರಿಂದ ಮಕ್ಕಳೊಂದಿಗೆ ಬೆರೆಯಲು ಮನೆಯಲ್ಲಿ ಯಾರೂ ಇಲ್ಲ. ಇವರಿಗೆ ನೈತಿಕ ಪಾಠ ಹೇಳುವವರು ಕಡಿಮೆ. ಒಂದು ಮಗು ಈ ಸಮಾಜದ ಭವಿಷ್ಯವಾಗಿದೆ. ಎಸ್, ಫ್ಯಾಮಿಲಿ ಭವಿಷ್ಯ ಮಾತ್ರ ಅಲ್ಲ, ಸಮಾಜದ ಭವಿಷ್ಯವಾಗಿದೆ. ಆ ಮಗುವಿಗೆ ನೈತಿಕ ಪಾಠ ಹೇಳುವವರಿಲ್ಲ ಎಂದಾಗ ನೈತಿಕ ಮೌಲ್ಯಗಳು ಕುಸಿಯಲು ಕಾರಣವಾಗುತ್ತಿವೆ. ಕುಟುಂಬ ಕೂಡ ಇದಕ್ಕೆ ಕಾರಣ ಆಗ್ತಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ವ್ಯಕ್ತಿಯ ವ್ಯಕ್ತಿತ್ವ. ಜೀವನದಲ್ಲಿ ದುಡ್ಡು ಕಳೆದುಕೊಂಡರೆ ಮರಳಿ ಗಳಿಸ್ಬೋದು. ಸ್ನೇಹ ಕಳೆದುಕೊಂಡ್ರೂ ಕೂಡ ಬೇರೆ ಸ್ನೇಹಿತರು ಸಿಗ್ಬೋದು. ಆದರೆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವವನ್ನೇ ಕಳೆದುಕೊಂಡರೆ ಅವನು ಇದ್ದೂ ಇಲ್ಲದ ಹಾಗೆ. ವೆರಿ ಇಂಪಾರ್ಟೆಂಟ್ ನೋಡಿ, ಇಂಥ ಮಾತುಗಳನ್ನ ನೀವು ಹಾಕಿ ಬರಿಬೇಕು. ಸೊ ಮಾನವ ಕ್ರಿಯೆಯಲ್ಲಿ ನೈತಿಕತೆಯನ್ನು ನಿರ್ಧರಿಸುವ ಪ್ರಥಮ ಮತ್ತು ಮೂಲಭೂತ ಅಂಶವೇ ವ್ಯಕ್ತಿತ್ವ. ಓಕೆ, ಸೊ ವ್ಯಕ್ತಿತ್ವ ಎಂಬುದು ಹುಟ್ಟಿನಿಂದಲೂ ಹಾಗೂ ಸಂಸ್ಕಾರದಿಂದಲೂ ಬಂದಿರುತ್ತದೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಸ್ವಾರ್ಥ, ಅಹಂಕಾರ, ಸುಳ್ಳು ಹೇಳುವುದು ಮುಂತಾದ ಸಾಮಾಜಿಕ ಜೀವನದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದ ಅಂಕಪಟ್ಟಿಯಾಗಿ ನೈತಿಕ ಮಾನದಂಡಗಳಿಗೆ ಮಾರಕವಾಗುತ್ತಿವೆ. ನೋಡಿ, ಸ್ವಾರ್ಥ ಮನೋಭಾವ, ಅಹಂಕಾರ, ಸುಳ್ಳು ಇವೆಲ್ಲ ಆ್ಯಕ್ಚುಲಿ ಶಿಕ್ಷಣ ಪಡೆದಂಥ ಆ ಶಿಕ್ಷಣ ನಮ್ಮನ್ನು ಬಾಗುವಂತೆ ಮಾಡಬೇಕು ಫ್ರೆಂಡ್ಸ್. ಮೀನ್ಸ್ ವಿದ್ಯೆ ಇರುವವರು ವಿನಯದಿಂದ ಇರಬೇಕು. ಬಟ್ ಆದರೆ ವಿದ್ಯೆ ಇದ್ದವರು ಇವತ್ತು ಸೊಕ್ಕಿನಿಂದ ಅಡ್ಡಾಡ್ತಿದ್ದಾರೆ, ಅಹಂಕಾರದಿಂದ ಅಡ್ಡಾಡ್ತಿದ್ದಾರೆ. ಸೊ ಹಾಗಂದರೆ ನಿಜವಾಗ್ಲೂ ವಿದ್ಯೆ ನಮಗೆ ಹೆಲ್ಪ್ ಆಗ್ತಿದೆಯಾ? ದಟ್ಸ್ ಅ ಕ್ವಶನ್. ಓಕೆ, ಸೊ ಹೀಗೆ ನಮ್ಮ ವ್ಯಕ್ತಿತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾವಾಗ ನಮಗೆ ಜೀವನದಕ್ಕಿಂತ ಯಾವಾಗ ನಮಗೆ ಮೌಲ್ಯಗಳಿಗಿಂತ ಸ್ವಾರ್ಥ, ಅಹಂಕಾರ, ಸುಳ್ಳು ಹೇಳುವುದು ಇವೇ ಮುಖ್ಯ ಆಗ್ತಾವೋ ವ್ಯಕ್ತಿತ್ವವನ್ನು ಕಳೆದುಕೊಳ್ತಿದ್ದಾನೆ. ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ಅನ್ನೋದು ಒಬ್ಬ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಶಿಕ್ಷಣ ವ್ಯವಸ್ಥೆ ಒಬ್ಬ ಮನುಷ್ಯನನ್ನು ಉತ್ತಮ ನಾಗರಿಕನಾಗಬೇಕಾದರೆ ಅವನು ಪಡೆದ ಶಿಕ್ಷಣ ತುಂಬ ಮುಖ್ಯವಾಗಿರುತ್ತದೆ. ಆದರೆ ಇಂದಿನ ಸಮಾಜದಲ್ಲಿ ಯಾರು ಶಿಕ್ಷಣವನ್ನು ಹೇಳಿಕೊಡಬೇಕೋ, ಯಾರು ಶಿಕ್ಷಕರಾಗಬೇಕೋ ಅವರೇ ತಮ್ಮ ವಿದ್ಯಾರ್ಥಿಗಳ ವಿರುದ್ಧ ದೌರ್ಜನ್ಯವೆಸಗುತ್ತಿರುವುದು ಅಂತ ಎಷ್ಟೋ ಪ್ರಕರಣಗಳು ಹೊರಗೆ ಬಂದಿದ್ದಾವೆ, ನಮಗೆ ತಿಳಿದು ಬರುತ್ತವೆ. ಇಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ ಹಾಳಾಗ್ತಾ ಇದೆ. ಒಂದು ಮಗುವಿಗೆ ಮೌಲ್ಯಗಳನ್ನು ಬೆಳೆಸಬೇಕಾದ ಶಿಕ್ಷಕನೇ ಆ ಮಗುವನ್ನು ಹಾಳು ಮಾಡಿದರೆ ಇನ್ನೆಲ್ಲಿ ನೈತಿಕತೆ ಫ್ರೆಂಡ್ಸ್? ಇನ್ನೆಲ್ಲಿ ಆ ಮಗುವಿನ ಭವಿಷ್ಯ ರೂಪುಗೊಳ್ಳುತ್ತದೆ? ಶಿಕ್ಷಣ ವ್ಯವಸ್ಥೆ ಎಂದರೆ ಮಗುವಿಗೆ ಇರುವ ಮಾಹಿತಿಯನ್ನು ನೀಡುವುದಲ್ಲ. ನೋಡಿ, ಶಿಕ್ಷಣ ಅಂದರೆ ಏನಿದೆಯೋ ಅದನ್ನು ಹೇಳೋದಲ್ಲ ಫ್ರೆಂಡ್ಸ್. ಮಗುವಿನ ಆಲೋಚನಾ ಕ್ರಮವನ್ನು ಬದಲಾಯಿಸುವುದೇ ನಿಜವಾದ ಶಿಕ್ಷಣ. ಮಗುವಿನ ಆಲೋಚನಾ ಕ್ರಮವನ್ನು ಬದಲಾಯಿಸುವುದೇ ಶಿಕ್ಷಣ. ಮಗುವಿಗೆ ನೀನು ಜಗತ್ತಿನೊಳಗೆ ಇದ್ದಂಥ ಉತ್ತಮ ಮಕ್ಕಳಲ್ಲಿ ನೀನು ಒಂದು, ನೀವು ಕೂಡ ಏನು ಬೇಕಾದರೂ ಮಾಡಬಲ್ಲರಿ ಅನ್ನುವಂಥ ಮಾತುಗಳನ್ನು ಯಾವ ಶಿಕ್ಷಕ ಹೇಳ್ತಾನೋ, ಆಲೋಚನಾ ಕ್ರಮವನ್ನು ಬದಲಾಯಿಸ್ತಾನೋ, ನೈತಿಕ ಶಿಕ್ಷಣವನ್ನು ಯಾರು ನೀಡ್ತಾರೋ ಅವರ ಅವಶ್ಯಕತೆ ಇವತ್ತು ತುಂಬ ಇದೆ ಫ್ರೆಂಡ್ಸ್. ಸೊ ಇದೇ ಕಾರಣಕ್ಕೆ ನೈತಿಕ ಮೌಲ್ಯಗಳು ಇಂಥವ್ರು ಯಾರು ಈ ನೈತಿಕ ಮೌಲ್ಯಗಳನ್ನು ತುಂಬಬೇಕು ಅಂಥವರೇ ಅವುಗಳನ್ನು ಹಾಳು ಮಾಡ್ತಿರ್ಬೇಕಾದ್ರೆ ನೈತಿಕ ಮೌಲ್ಯಗಳು ಕುಸಿತಿದ್ದಾವೆ. ಶಿಕ್ಷಕರೇ ತಮ್ಮ ವಿದ್ಯಾರ್ಥಿಗಳನ್ನು ಲೈಂಗಿಕ ಅತ್ಯಾಚಾರ ಮಾಡಿದಾಗ ಮತ್ತೇನು ಉಳಿಯುತ್ತೆ ಗೈಸ್? ಸೊ ಹೀಗೆ ನೈತಿಕ ಮೌಲ್ಯಗಳು ಕುಸಿಲಿಕ್ಕೆ ಶಿಕ್ಷಣ ವ್ಯವಸ್ಥೆನೂ ಕೂಡ ಕಾರಣ ಆಗ್ತಾ ಇದೆ. ಬರೀ ಪಠ್ಯ ಪುಸ್ತಕಕ್ಕೆ ಸೀಮಿತವಾದಂಥ ಶಿಕ್ಷಣ ಕೊಡುತ್ತಿರುವುದು ಒಂದು ದೊಡ್ಡ ಕ್ರೈಮ್. ಅಫ್ಕೋರ್ಸ್ ಯಾರು ಆ ಥರ ಮಾಡ್ತಿದ್ದಾರೋ ಅದನ್ನು ಬಿಸ್ನೆಸ್ ಆಗಿ ಮಾಡ್ಕೊಂಡಿದ್ದಾರೆ, ಫೈನ್. ಬಟ್ ಎಲ್ಲಿ ಹೋಗ್ತೀರಾ ನೀವು? ಇವತ್ತು ಯಾವ ಮಕ್ಕಳಿಗೆ ನೀವು ಶಿಕ್ಷಣವನ್ನು ಕೊಡ್ತಿದ್ರೋ, ಶಿಕ್ಷಣವನ್ನು ಉತ್ತಮ ಕೊಡ್ತಿದ್ರೋ ಅಥವಾ ಕೆಟ್ಟದಾಗಿ ಕೊಡ್ತಿರೋ, ಬಟ್ ನಿಮ್ಮ ಮಕ್ಕಳಿಗೂ ಕೂಡ ಅಂಥದ್ದೇ ಯಾರೋ ಬೇರೆ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನು ಪಡೆಯುವಂಥ ಪರಿಸ್ಥಿತಿ ಬರ್ಬೋದು.
ಅವಾಗ ಏನು ಮಾಡ್ತೀರಾ? ಓಕೆ, ಸಾಮಾಜಿಕ ಮಾಧ್ಯಮಗಳು, ನೈತಿಕತೆ ಕುಸಿತ ಆಗಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆಯ 4ನೇ ಸ್ತಂಭವಾಗಿರುವ ಮಾಧ್ಯಮಗಳು, ಅದರಲ್ಲೂ ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಯನ್ನು ತಮ್ಮ ದಾಸರನ್ನಾಗಿ ಮಾಡಿಕೊಂಡಿವೆ ಫ್ರೆಂಡ್ಸ್. ಓಕೆ, ಕೆಲವೊಂದಿಷ್ಟು ಜನ ಇದ್ದಾರೆ ಆ ಶಾರ್ಟ್ಸ್ಗಳನ್ನು ನೋಡಿ ಜೀವಿಸುವಂಥ ನೆಟಿಜನ್ಸ್. ಓಕೆ, ದೇ ಆರ್ ನಾಟ್ ಸಿಟಿಜನ್ಸ್. ಓಕೆ, ಸೊ ನೆಟ್ಜನ್ಸ್ ಇದ್ದಾರೆ ನಮ್ಮ ದೇಶದೊಳಗೆ ಭಾಳ ಜನ ಆಗ್ತಿದ್ದಾರೆ ಹೆಚ್ಚಿಗೆ. ಇದರಿಂದ ಇಂದಿನ ಯುವಕರು ತಮ್ಮ ನೈಜ ಜೀವನದ ಕ್ರಿಯೆ ಮರೆತು, ಊಟ ನಿದ್ದೆಯನ್ನು ಮರೆತು ಆನ್ಲೈನ್ ಜೀವನ ನಡೆಸುತ್ತಿದ್ದಾರೆ ಫ್ರೆಂಡ್ಸ್, ಭಾಳಷ್ಟು ಜನ. ಓಕೆ, ಸೊ ಇನ್ನೂ ಏನು ಹಾಳಾಗಬೇಕಾಗಿದೆ ಹೇಳಿ? ಇದರಿಂದ ಸಹಾನುಭೂತಿ, ಆಳವಾದ ಚಿಂತನೆ, ಅರ್ಥಪೂರ್ಣ ಸಂಬಂಧಗಳು, ಫಸ್ಟ್ ಆಫ್ ಆಲ್ ಅರ್ಥಪೂರ್ಣ ಅಂದ್ರೇ ಗೊತ್ತಿಲ್ಲ, ಇನ್ನು ಸಂಬಂಧಗಳಂತೂ ಸೆಕೆಂಡ್ ಹೋಯಿತು. ಓಕೆ, ಇವೆಲ್ಲವುಗಳ ಕೊಲೆಯಾಗಿವೆ. ಸಾಮಾಜಿಕ ಜೀವನದಲ್ಲಿ ನೈತಿಕತೆ ಎಂಬುದೇ ಕಣ್ಮರೆಯಾಗುತ್ತಿದೆ. ಯಾವಾಗ ಈ ಕೆಟ್ಟ ವಿಷಯಗಳೇ ಇಷ್ಟೊಂದು ಅಟ್ರಾಕ್ಟ್ ಮಾಡಬೇಕಾದ್ರೆ ನಿಮಗೆ ಇನ್ನು ಒಳ್ಳೆ ವಿಚಾರಗಳು ಎಲ್ಲಿ ಬರ್ತವೆ ಗೈಸ್? ಭ್ರಷ್ಟಾಚಾರ. ಭಾರತದ ಸಮಾಜದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಭ್ರಷ್ಟಾಚಾರ ಪ್ರಕರಣಗಳು ನಮ್ಮ ಸಮಾಜಕ್ಕೆ ಮಾರಕವಾಗಿವೆ. ನೈತಿಕತೆ ಮತ್ತು ನೈತಿಕ ಮೌಲ್ಯಗಳು ಸ್ವಲ್ಪ ಇರುವುದು ಮತ್ತು ಹೆಚ್ಚಿರುವುದು ಎಂದಿಲ್ಲ. ನೋಡಿ, ನೈತಿಕ ಮೌಲ್ಯಗಳು ಒಂದು ಇದ್ದಾವೆ, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಇದ್ದಾವೆ, ಕಡಿಮೆ ಇದ್ದಾವೆ ಅನ್ನಲಿಕ್ಕೆ ನಾವು ಸಾಧ್ಯ ಇಲ್ಲ ಫ್ರೆಂಡ್ಸ್. ಓಕೆ, ಬಟ್ ನೈತಿಕ ಮೌಲ್ಯಗಳು ಕುಸಿತ ಇರುವುದಂತೂ ಸತ್ಯ. ಹೆಂಗೆ? ಫಾರ್ ಎಕ್ಸಾಂಪಲ್, ಈ ನೈತಿಕ ಮೌಲ್ಯಗಳಲ್ಲಿ ಸ್ವಲ್ಪ ಹೆಚ್ಚು ಯಾಕಿಲ್ಲ ಅಂತ ಹೇಳ್ತಿದ್ದೀನಿ ಅಂದರೆ, ನಾನು ₹1 ತಿಂದೀನಿ, ನಾನು ಜಾಸ್ತಿ ದುಡ್ಡನ್ನು ತೊಗೊಂಡಿಲ್ಲ. ಬಟ್ ನಮ್ಮ ಆಫೀಸ್ನಲ್ಲಿರುವವನು ₹100 ತೊಗೋತಾನೆ. ಅವನು ದೊಡ್ಡ ಕಳ್ಳ, ನಾನು ಕಳ್ಳ ಅಲ್ಲ, ನಾನು ಚಿಕ್ಕ ಕಳ್ಳ. ಬಟ್ ಎಂಡ್ ಆಫ್ ದಿ ಡೇ ಬೋತ್ ಆರ್ ಕಳ್ಳರೇ. ಓಕೆ, ಸೊ ಇಲ್ಲಿ ಸಣ್ಣವರು ದೊಡ್ಡವರು ಅಂತ ಇರೋದಿಲ್ಲ. ನೈತಿಕತೆಯಲ್ಲಿ ಸಣ್ಣದು ದೊಡ್ಡದು ಅಂತ ಇರೋದಿಲ್ಲ. ಮೌಲ್ಯಗಳಿದ್ದರೆ ಸಾಕು. ಓಕೆ, ಭ್ರಷ್ಟಾಚಾರಕ್ಕೆ ವಿಷಯಕ್ಕೆ ಬಂದಾಗ ಎಲ್ಲಿವರೆಗೆ ನಮ್ಮ ಸಮಾಜದಲ್ಲಿ ಹಣ ನೀಡುವವರು ಇರ್ತಾರೋ ಅಲ್ಲಿವರೆಗೆ ಹಣ ತೆಗೆದುಕೊಳ್ಳುವರಿದ್ದಾರೆ ಎಂದರ್ಥ. ಸಾರ್ವಜನಿಕ ಜೀವನದಲ್ಲಿ ಯಾರು ನೈತಿಕತೆಯನ್ನು ಪಾಲಿಸಬೇಕೋ ಅವರೇ ಭ್ರಷ್ಟರಾದಾಗ, ಬೇಲಿಯೇ ಎದ್ದು ಹೊಲ ಮೇಯ್ದಾಗ ಇನ್ನೆಲ್ಲಿ ಉತ್ತಮ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ? ಭ್ರಷ್ಟಾಚಾರವು ನಮ್ಮ ನೈತಿಕ ಮೌಲ್ಯ ಕುಸಿಯಲು ಮೂಲ ಕಾರಣವಾಗಿದೆ. ಓಕೆ ಅಂತ ಬರಿಬೇಕು. ನೆಕ್ಸ್ಟ್, ನಮ್ಮ ಸ್ನೇಹಿತರು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸ್ನೇಹಿತರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನನಗೆ ನಿನ್ನ ಸ್ನೇಹಿತರು ಯಾರು ಎಂದು ಹೇಳು, ನಾನು ನಿನಗೆ ನಿನ್ನ ಚಾರಿತ್ರ್ಯವನ್ನು ಹೇಳುತ್ತೇನೆ ಎಂಬ ಮಾತಿದೆ ಫ್ರೆಂಡ್ಸ್. ಓಕೆ, ನಿಮ್ಮ ಸ್ನೇಹಿತರು ಯಾರು ಅಂತ ಹೇಳಿದರೆ ನಿಮ್ಮ ಚಾರಿತ್ರ್ಯವನ್ನು ಹೇಳ್ತಾರೆ. ಹೀಗಾಗಿ ನಮ್ಮ ವಯಸ್ಸಿನ ಸ್ನೇಹಿತರು ಯಾವತ್ತಿದ್ದರೂ ಸಜ್ಜನರ ಸಂಘವಾದರೆ ನೈತಿಕತೆಯ ಕ್ರೋಢೀಕರಣವಾಗ್ತದೆ. ಒಂದು ವೇಳೆ ದುರ್ಜನರ ಸಂಘವನ್ನು ಮಾಡಿದರೆ ನೈತಿಕತೆ ಕ್ಷೀಣವಾಗುವುದು ಅಕ್ಷರಶಃ ಸತ್ಯ. ಸ್ನೇಹಿತರಿಂದ ಕಲಿಯುವಂಥ ವಿಷಯಗಳು ಜೀವನದಲ್ಲಿ ಹೆಚ್ಚಾಗಿರುತ್ತವೆ. ಆದರೆ ಉತ್ತಮ ವಿಷಯವನ್ನು ಕಲಿಯುವುದರಿಂದ ನಮ್ಮ ಬದುಕು ಉತ್ತಮವಾಗುತ್ತದೆ, ನೈತಿಕ ಮೌಲ್ಯಗಳು ವೃದ್ಧಿಯಾಗ್ತವೆ. ಇಂದು ಉತ್ತಮ ವಿಷಯಗಳನ್ನು ಕಲಿಯುವ ಸ್ನೇಹಿತರ ಸಂಖ್ಯೆ ಕೂಡ ಕಲಿಸುವ ಕಡಿಮೆಯಾಗಿದೆ. ಯಾಕೆಂದರೆ ಎಲ್ಲರೂ ಕೂಡ ಅವರ ಮೊಬೈಲ್ನೊಂದಿಗೆ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಗೈಸ್, ಮೊಬೈಲ್ಗೆ ಯಾವುದೇ ನೈತಿಕ ಮೌಲ್ಯಗಳು ಇಲ್ಲ. ಇನ್ನು ಎಲ್ಲಿಂದ ನೈತಿಕ ಮೌಲ್ಯಗಳು ಹೆಚ್ಚಾಗ್ತವೆ? ಓಕೆ, ಮೊಬೈಲ್ಗೆ ಯಾವುದೇ ನೈತಿಕತೆ ಇಲ್ಲ. ವೆರಿ ಇಂಪಾರ್ಟೆಂಟ್. ನಾನು ಯಾವ ಥರ ಅದನ್ನು ಸೆಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಕಾನೂನುಗಳ ಉಲ್ಲಂಘನೆ. ಕರ್ನಾಟಕದಲ್ಲಿ ಸರ್ಕಾರಿ ಸೇವೆ ದೇವರ ಸೇವೆ ಎಂದು ಸರ್ಕಾರಿ ಕೆಲಸಕ್ಕೆ ಸೇರಿದಂಥ ಅಧಿಕಾರಿಗಳು ಇಂದು 10 ಜನ ಪ್ರತಿದಿನ ಲೋಕಾಯುಕ್ತರ ಬಲೆಗೆ ಬೀಳ್ತಿದ್ದಾರೆ. ಇದು ನೈತಿಕ ಮೌಲ್ಯ ಕುಸಿಯುತ್ತಿರುವುದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಏನು ಕಾರಣ ಹೇಳಿ ಸರ್ಕಾರಿ ಕೆಲಸಕ್ಕೆ ಹೋಗ್ತಿದ್ದಾರೋ ಆ ಕಾರಣವನ್ನು ಇವರು ನಡೆಸ್ಕೊಡ್ತಾ ಇಲ್ಲ ಫ್ರೆಂಡ್ಸ್. ಭಾರತದ ಕೋರ್ಟ್ಗಳಲ್ಲಿ ಸತ್ಯ ಹೇಳಿ ಪ್ರಕರಣವನ್ನು ಗೆಲ್ಲಿಸಬೇಕಾದ ವಕೀಲರು ಸುಳ್ಳಿನ ಮೇಲೆ ಸುಳ್ಳು ಹೇಳಿ ಪ್ರಕರಣವನ್ನು ಮುಚ್ಚಿ ಹಾಕುವ ಎಷ್ಟೋ ಪ್ರಕರಣಗಳು ಈ ದೇಶದೊಳಗೆ ಇದ್ದಾವೆ. ಅದೆಷ್ಟೋ ಪೊಲೀಸರು ಕಳ್ಳರಾಗಿದ್ದಾರೆ, ಅದೆಷ್ಟೋ ಲಾಯರ್ಗಳು ಸುಳ್ಳರಾಗಿದ್ದಾರೆ.
ಅದೆಷ್ಟೋ ಶಿಕ್ಷಕರು ತಮ್ಮ ವೃತ್ತಿಯನ್ನು ಮರೆತು ಕೆಟ್ಟ ಕೆಲಸಕ್ಕೆ ಇಳಿದಿದ್ದಾರೆ. ಹೀಗಿರುವಾಗ ನೈತಿಕ ಮೌಲ್ಯಗಳು ಕುಸಿಯುವುದು ಸರ್ವೇ ಸಾಮಾನ್ಯವಾಗಿದೆ. ಯಾರು ಸಮಾಜದಲ್ಲಿ ಒಂದು ಸಿಂಬಾಲ್ ಆಗಿರಬೇಕೋ ಸೊ ಅಂಥವ್ರೇ ಇಲ್ಲ ಅಂದಾಗ ಎಲ್ಲಿಂದ ನೈತಿಕ ಮೌಲ್ಯ? ಭಯದ ಕೊರತೆ. ಸೊ 9th ಪಾಯಿಂಟ್, ನಮ್ಮ ಸಮಾಜದಲ್ಲಿ ಇಂದು ಭಯದ ಕೊರತೆಯಿಂದಾಗಿ ನೈತಿಕ ಮೌಲ್ಯಗಳು ಕುಸಿಯುತ್ತವೆ ಫ್ರೆಂಡ್ಸ್. ಮೊದಲು ದೇವ್ರಿಗಾದರೂ ಹೆದರ್ತಿದ್ರು, ಬಟ್ ಆದರೆ ಇಂದು ದೇವ್ರಿಗೂ ಹೆದರೋದಿಲ್ಲ, ದೆವ್ವಿಗೂ ಹೆದರೋದಿಲ್ಲ ಅಂಥ ಜನ ಇದ್ದಾರೆ. ಕೆಟ್ಟ ಕೆಲಸ ಮಾಡಿದ ವ್ಯಕ್ತಿಯನ್ನು ಜನ ಹಿಂಬಾಲಿಸ್ತಾರೆ. ಕೊಲೆ ಮಾಡಿದಂಥ ವ್ಯಕ್ತಿಗೆ ಅಣ್ಣ ನೀನೇ ನಮ್ಮ ಲೀಡರ್ ಅಣ್ಣ ಅಂತಾರೆ. ಓಕೆ, ಸೊ ಯಾರಿಗೆ ಭಯ ಇದೆ ಹೇಳಿ? ಕೊಲೆ ಮಾಡೋದು ತಪ್ಪು ಅನ್ನೋದೇ ಆದರೆ ಕೊಲೆಗಾರನಿಗೆ ಸಪೋರ್ಟ್ ಮಾಡೋದು ಅಷ್ಟೇ ತಪ್ಪು. ಬಟ್ ಅದು ಯಾರಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್? ಅವ್ರದ್ದೇ ಕೊಲೆ ಆದರೆ ಗೊತ್ತಾಗುತ್ತೆ, ಅಥವಾ ಅವ್ರ ಮನೆಯಲ್ಲಿ ಅವ್ರ ತಮ್ಮ ಅಣ್ಣಂದು ಕೊಲೆ ಆದರೆ ಗೊತ್ತಾಗುತ್ತೆ. ಸೊ ಅವಾಗ ಅವ್ರಿಗೆ ನೋವೇನು ಅಂತ ಅರ್ಥ ಆಗುತ್ತೆ. ಬಟ್ ಹಿಂಬಾಲಕರಾಗ್ತಿದ್ದಾರೆ. ಕೊಲೆ ಮಾಡಿದ ಗೊತ್ತಾದರೂ ಕೂಡ ಅವ್ರು ಫಾಲೋವರ್ ಆಗ್ತಿದ್ದಾರೆ. ಸೊ ಈ ದೇಶದೊಳಗೆ ಈ ಫಾಲೋವಿಂಗ್ ಅನ್ನೋದು ಹೋಗಬೇಕು ಫ್ರೆಂಡ್ಸ್. ಓಕೆ, ನಿಮ್ಮನ್ನು ನೀವು ಫಾಲೋ ಮಾಡುವಂತ ಆಗಬೇಕು. ಓಕೆ, ಫಾಲೋವರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಭಾಳ ಜನ ಕೂತಿದ್ದಾರೆ. ಬಟ್ ಫಾಲೋವರ್ಸ್ ಯಾರು ಫಾಲೋವರು ಆಗುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಓಕೆ, ಈ ದೇಶದಲ್ಲಿ ಕೊಲೆ ಮಾಡಿರುವ ವ್ಯಕ್ತಿಯು ಒಂದು ಚುನಾವಣೆಯಲ್ಲಿ ಗೆಲ್ತಿದ್ದಾರೆ. ಯಾವಾಗ ನಮ್ಮನ್ನು ಆಳುವವರೇ ಮೌಲ್ಯಗಳನ್ನು ಮರೆತಾಗ ಅಥವಾ ನಾವು ಮೌಲ್ಯಗಳನ್ನ ಬಿಟ್ಟಾಗ ಸಾಮಾನ್ಯ ಜನರಿಂದ ಯಾವ ಮೌಲ್ಯಗಳನ್ನು ನಿರೀಕ್ಷಿಸಬಹುದು? ಓಕೆ, ಒಂದು ಕೊಲೆ ಮಾಡುವುದು ಮತ್ತು ಅತ್ಯಾಚಾರ ಮಾಡುವುದು ರಾಜಕೀಯಕ್ಕೆ ಹೋಗಬೇಕಾದ ವ್ಯಕ್ತಿಗೆ ಎರಡು ಮೂಲ ಕ್ವಾಲಿಟಿಗಳು, ಗುಣಗಳು ಎಂಬಂತೆ ಇವತ್ತು ಬಿಂಬಿತವಾಗ್ತಾ ಇದೆ. 135 MP ಮತ್ತು MLAಗಳ ಮೇಲೆ ಇವತ್ತು ರೇಪ್ ಕೇಸ್ಗಳು ಇದ್ದಾವೆ ಫ್ರೆಂಡ್ಸ್. 46% ಆಫ್ ದಿ MPs. ಓಕೆ, ಈ ವರ್ಷದ 18th ಲೋಕಸಭೆಯಲ್ಲಿ 46% ಆಫ್ ದಿ MPs ಆರ್ ಹ್ಯಾವಿಂಗ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅಕಾರ್ಡಿಂಗ್ ಟು ಡೆಮೊಕ್ರೆಟಿಕ್ ರಿಫಾರ್ಮ್ಸ್. ಅದರ ವರದಿ ಪ್ರಕಾರ ಓಕೆ 46% MPs ಸೀರಿಯಸ್ ಕ್ರಿಮಿನಲ್ ಕೇಸಸ್ ಇದ್ದಾವೆ. ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕುಸಿಯದೆ ಇನ್ನೇನು ಆಗಲು ಸಾಧ್ಯ? ಓಕೆ, ನಮಗೆ ಅಟಲ್ ಬಿಹಾರಿ ವಾಜಪೇಯಿ ಅಂತಹ ಅಜಾತಶತ್ರು ರಾಜಕಾರಣಿಗಳ ಅವಶ್ಯಕತೆ ಇದೆ. ಅಬ್ದುಲ್ ಕಲಾಂರಂಥ ವಿಜ್ಞಾನಿಗಳ ಸಮಾಜಕ್ಕೆ ಬೇಕಾಗಿದ್ದಾರೆ. ಆದರೆ ಓಕೆ, ಈ ಮೌಲ್ಯಗಳು ಕುಸಿಯುವುದು ಇನ್ನೂ ಕೂಡ ಮುಂದುವರಿಯುತ್ತಿದೆ. ಇಂಥ ಜನ ಹುಟ್ಟಿರುವಂಥ ಸಮಾಜದೊಳಗೆ ನಾವು ಇದ್ದೀವಿ. ಬಟ್ ಇವರಿರೋವರೆಗೂ ಅಟ್ಲೀಸ್ಟ್ ಹೇಳುವವರು ಯಾರೋ ಇದ್ರು. ಬಟ್ ಇವರು ಇಲ್ಲ ಅಂದಮೇಲೆ ಹೇಳುವವರು ಇಲ್ಲ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ವಿಮರ್ಶಾತ್ಮಕ ಚಿಂತನೆ ಅನ್ನೋದಿಲ್ಲ. ಓಕೆ, ಯಾರೇನು ಹೇಳ್ತಾರೋ ಅದನ್ನು ನಂಬಿ ಕೂತ್ಬಿಡೋದು. ಸೋಷಿಯಲ್ ಮೀಡಿಯಾದೊಳಗೆ ಬಂದಿರುವಂಥ ಎಷ್ಟೋ ಮ್ಯಾಟ್ರ್ಗಳನ್ನು ನಂಬಿ ಸ್ಟೇಟಸ್ ನೋಡಿ ಜನ ಹಾಳಾಗ್ತಿದ್ದಾರೆ. ಇವತ್ತು ಬೇರೆಯವರ ಸ್ಟೇಟಸ್ನ ನೋಡಿ ಹಾಳಾಗ್ತಿದ್ದಾರೆ. 21ನೇ ಶತಮಾನದಲ್ಲಿ ಶಾಲಾ ಶಿಕ್ಷಣದಲ್ಲಿ ಯಾರೂ ಕೂಡ ವಿಮರ್ಶಾತ್ಮಕ ಚಿಂತನೆಯನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿಲ್ಲ. ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ ಫ್ರೆಂಡ್ಸ್. ಪ್ರಜಾಪ್ರಭುತ್ವ ನಿಲುವುಗಳನ್ನು ತೆಗೆದುಕೊಳ್ಳುವ ರೂಢಿ ಮಾಡುತ್ತಿಲ್ಲ. ಪ್ರಜಾಪ್ರಭುತ್ವದ ನಿಲುವು ಅಂದರೆ ಏನು? ನಾನೇನು ಹೇಳ್ತಾ ಇದ್ದೀನೋ ಸರಿ, ಇನ್ನೊಬ್ರೇನು ಹೇಳ್ತಾರೆ ಅದು ಕೂಡ ಸರಿ ಇರ್ಬೋದು, ಇನ್ನೊಬ್ರೇನು ಹೇಳ್ತಾರೆ ಆ ಬಗ್ಗೆನೂ ಕೂಡ ನಾವು ವಿಚಾರ ಮಾಡಬೇಕು, ಸರಿ ಇರ್ಬೋದು ಅನ್ನುವಂಥ ಮನೋಭಾವ. ನಂದೇ ಸರಿ ಅನ್ನೋದು ಡಿಕ್ಟೇಟರ್ಶಿಪ್. ಓಕೆ, ಅಂದರೆ ನನಗೆ ಅನಿಸಿದ ಅನಿಸಿಕೆಯನ್ನು ಧೈರ್ಯವಾಗಿ ಹೇಳುವುದು ಮತ್ತು ಆ ಅನಿಸಿಕೆಯನ್ನು ಇನ್ನೊಬ್ಬರು ವಿರೋಧಿಸಿದಾಗ ಅದನ್ನು ತಾಳ್ಮೆಯಿಂದ ಕೇಳುವ ಸಂಯಮ ಶಾಲಾ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕಲಿಸುವ ಅವಶ್ಯಕತೆ ಇದೆ. ಅಂದಾಗ ಮಾತ್ರ ನೈತಿಕ ಮೌಲ್ಯಗಳು ಉಳಿಯಲು ಸಾಧ್ಯ ಇದೆ ಫ್ರೆಂಡ್ಸ್. ಓಕೆ, ಸಾಮಾಜಿಕ ಜೀವನದಲ್ಲಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ಸಿಗುವ ಗೌರವ ಹಾಗೆ ಶಿಕ್ಷಕರು ವಿದ್ಯಾರ್ಥಿನಿಯರೊಂದಿಗೆ ವರ್ತಿಸುವ ಅಸಭ್ಯತೆಯು ಶಿಕ್ಷಣದ ಮತ್ತು ವಿಮರ್ಶಾತ್ಮಕ ಚಿಂತನೆಯ ವಿಫಲತೆಯನ್ನು ಎತ್ತಿ ತೋರಿಸುತ್ತದೆ. ಇಂತಹ ವ್ಯವಸ್ಥೆಯಲ್ಲಿ ನೈತಿಕ ಮೌಲ್ಯಗಳು ಕುಸಿಯಲು ಬಹಳಷ್ಟು ಕಾರಣ ಇರುವುದನ್ನು ನಾವು ಕಾಣ್ತೀವಿ. ಓಕೆ, ಈ ಥರ ನೈತಿಕ ಮೌಲ್ಯಗಳು ಕುಸಿಲಿಕ್ಕೆ ನಮ್ಮ ಫ್ಯಾಮಿಲಿ, ನಮ್ಮ ಎಜುಕೇಷನ್ ಸೊಸೈಟಿ, ನಮ್ಮ ಸೊಸೈಟಿ ಓಕೆ ಹೆಂಗೆ ಕಾರಣ ಇದ್ದಾವೆ? ಸೊ 10 ಪಾಯಿಂಟ್ಸ್ ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಂದು 4-5 ಪಾಯಿಂಟ್ನ ನಾನು ನಿಮಗೆ ಹೇಳ್ತೀನಿ. ಹೆಚ್ಚುತ್ತಿರುವ ಸ್ವಾರ್ಥ ಮನೋಭಾವ ನೈತಿಕ ಮೌಲ್ಯಗಳು ಕುಸಿಲಿಕ್ಕೆ ಕಾರಣ ಆಗ್ತಿದ್ದಾವೆ. ತಪ್ಪು ಮಾಡುವವರನ್ನು ಹೊಗಳುವ ಗುಣ, ಏನೇ ಮಾಡಿದರೂ ಅಣ್ಣ ನೀನೇ ನಮ್ಮ ಅಣ್ಣ, ಓಕೆ ಸೊ ನಾವು ನಿನ್ನೆ ಫಾಲೋವರ್ ಆಗ್ತೀವಿ, ನೀವು ಒಂದು ಬಿಟ್ಟು 10 ಕೊಲೆ ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮನೋಭಾವ ಇರುವವರು
ಓಕೆ, ಸೊ ಮತ್ತೇನಾಗುತ್ತೆ ನೆಕ್ಸ್ಟ್, ನಾನು ತಿಳಿದುಕೊಂಡದ್ದೇ ಶ್ರೇಷ್ಠ ಎನ್ನುವಂಥ ಮನೋಭಾವ ಯಾರಿರ್ತಿದೆಯೋ ಸೊ ಅವ್ರಿಗೆ ಮೌಲ್ಯಗಳು ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ರೋಲ್ ಮಾಡೆಲ್ಗಳ ಕೊರತೆ. ಎಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ವ್ಯಕ್ತಿ ಹುಟ್ಟಿರುವಂಥ ಈ ದೇಶ ಇದು. ಓಕೆ, ಏನೇನೆಲ್ಲ ಹೇಳೋಗಿದ್ದಾರೆ ಫ್ರೆಂಡ್ಸ್ ವಿಶ್ವೇಶ್ವರಯ್ಯನವರು ಒಂದೇ ಒಂದು ಕಾರಣಕ್ಕೆ. ಓಕೆ, ರಿಸರ್ವೇಷನ್ ಕೊಡೋದು ತಪ್ಪು, ಸೊ ರಿಸರ್ವೇಷನ್ ಕೊಡೋದ್ರಿಂದ ಮೆರಿಟ್ ಹಾಳಾಗುತ್ತೆ, ಯಾವ ವ್ಯಕ್ತಿಗೆ ಒಂದು ಮೌಲ್ಯ ಏನು ಕೆಪ್ಯಾಸಿಟಿ ಇದೆಯೋ, ಯಾವ ವ್ಯಕ್ತಿಗೆ ಒಂದು ಎಬಿಲಿಟಿ ಇದೆಯೋ ಅವರು ಕೆಲಸ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೆ ರಿಸರ್ವೇಷನ್ ಬೇಡ ಅಂತ ವಿಶ್ವೇಶ್ವರಯ್ಯನವರು ಹೇಳಿದಾಗ ನಾಲ್ವಡಿ ಕೃಷ್ಣರಾಜರು ಇಲ್ಲ ನಾನು ರಿಸರ್ವೇಷನ್ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂದಿದ್ದಕ್ಕೆ ವಿಶ್ವೇಶ್ವರಯ್ಯನವರು ದಿವಾನ್ರಿದ್ದಂಥ ಪೋಸ್ಟನ್ನು ರಿಸೈನ್ ಮಾಡಿದ್ದು ಗೈಸ್. ಇವತ್ತಿನ ಕಾಲದಲ್ಲಿ ಪೊಲಿಟಿಷಿಯನ್, ಬ್ಯೂರೋಕ್ರಾಟ್ಸ್, ಜಡ್ಜ್ಗಳು, ಸುಪ್ರೀಂ ಕೋರ್ಟ್ನಲ್ಲಿರುವಂಥ ಜಡ್ಜ್ಗಳು ಇವರೆಲ್ಲ ಸೊ ಒಬ್ಬರು ಬಾಲ ಒಬ್ಬರು ಹಿಡ್ಕೊಂಡು ಒಬ್ಬರು ಬಾಲ ಒಬ್ಬರು ಬಡ್ದು ಸೊ ನೀವು ರಿಟೈರ್ಡ್ ಆದಮೇಲೆ ನಿಮ್ಗೊಂದು ಹೊಸ ಪೋಸ್ಟ್ ಕೊಡ್ತೀವಿ, ಸೊ ರಿಟೈರ್ಡ್ ಆಗೋವರೆಗೂ ನೀವು ನಮ್ಮ ಸೇವೆ ಮಾಡಿ, ರಿಟೈರ್ಡ್ ಆದಮೇಲೆ ನಾವು ನಿಮ್ಮ ಸೇವೆ ಮಾಡ್ತೀವಿ. ಓಕೆ, ಇಂಥದ್ದೆಷ್ಟೋ ಪ್ರಕರಣಗಳು ಆಗ್ತಿದೆ, ರೋಲ್ ಮಾಡೆಲ್ಗಳು ಮಿಸ್ಸಿಂಗ್ ಆಗ್ತಿದ್ದಾರೆ ನಮ್ಮ ಸಮಾಜದೊಳಗೆ. ನೆಕ್ಸ್ಟ್, ಒಳ್ಳೆಯವರು ಸುಮ್ಮನಿರೋದು. ಈ ಜಗತ್ತಿನೊಳಗೆ ಎಲ್ಲ ಕೆಟ್ಟ ಕೆಲಸ ಆಗಲಿಕ್ಕೆ ಬರೀ ಕೆಟ್ಟವ್ರು ಮಾತ್ರ ಕಾರಣ ಅಲ್ಲ, ಒಳ್ಳೆಯವರು ಅದನ್ನೆಲ್ಲ ನೋಡಿ ಸುಮ್ಮನಿರಲಿಕ್ಕೆ ಸುಮ್ಮನೆ ಏನಿದ್ದಾರೆ ಅದಕ್ಕೂ ಕೂಡ ಕಾರಣ ಇದ್ದಾವೆ ಫ್ರೆಂಡ್ಸ್. ಹೀಗೆ ನೀವು ಬೇರೆ ಬೇರೆ ಕಾರಣಗಳನ್ನ ಬರಿಬೋದು. ನೆಕ್ಸ್ಟ್, ಕುಸಿಯುತ್ತಿರುವ ನೈತಿಕ ಮೌಲ್ಯಗಳನ್ನು ಉಳಿಯಲು ತೆಗೆದುಕೊಳ್ಳಬೇಕಾದ ಕ್ರಮಗಳು. ಒಂದನೇದು ನೈತಿಕ ಶಿಕ್ಷಣ ಮತ್ತು ವಿಮರ್ಶಾತ್ಮಕ ಚಿಂತನೆ, ವೆರಿ ಇಂಪಾರ್ಟೆಂಟ್. ಇಂದು ಶಾಲೆ ಹಂತದಲ್ಲಿಯೇ ಮಕ್ಕಳಿಗೆ ನೈತಿಕ ಶಿಕ್ಷಣ, ವಿಮರ್ಶಾತ್ಮಕ ಚಿಂತನೆಗಳನ್ನು ಕಲಿಸುವ ಅವಶ್ಯಕತೆ ಇದೆ. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣದಲ್ಲಿ ನೈತಿಕತೆಯನ್ನು ರೂಢಿಸಿಕೊಂಡರೆ ವಿದ್ಯಾರ್ಥಿ ಎಂಬ ಸಸಿ ಹೆಮ್ಮರವಾಗಿ ಬೆಳೆದು ಪಾಲಕರಿಗೆ ನೆರವಾಗಲು, ಸೊಸೈಟಿಗೂ ಕೂಡ ನೆರಳಾಗಲು ಸಾಧ್ಯವಾಗುತ್ತದೆ. ಓಕೆ, ಇದು ಅಕ್ಷರಶಃ ಸತ್ಯ. ನಮ್ಮ ದೇಶದಲ್ಲಿ ಇಂದು ಆಗುತ್ತಿರುವ ಎಷ್ಟೋ ಸಮಸ್ಯೆಗಳಿಗೆ ಹೊಸ ಕಾನೂನನ್ನು ತರಲು ಸರ್ಕಾರ ಚಿಂತಿಸುತ್ತಿದೆ. ಆದರೆ ಕಾನೂನುಗಳಿಗೆ ಅಪರಾಧ ಪ್ರಕ್ರಿಯೆಗಳನ್ನು ತಡೆಯುವ ಶಕ್ತಿ ಇಲ್ಲ ಫ್ರೆಂಡ್ಸ್. ಆದರೆ ನೈತಿಕ ಶಿಕ್ಷಣಕ್ಕೆ ಈ ಶಕ್ತಿ ಇದೆ. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ರೇಪ್ ಕೇಸ್ಗಳನ್ನು ಈ ದೇಶದೊಳಗೆ ತಡಿಬೇಕು ಅಂದರೆ ನೈತಿಕ ಶಿಕ್ಷಣಕ್ಕೆ ಮಾತ್ರ ಆ ಶಕ್ತಿ ಇದೆ ಹೊರತು ಶಿಕ್ಷೆಯಿಂದ ನಾವು ತಡೆಯೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್, ಆಗೋದಿಲ್ಲ. ಅವಿಭಕ್ತ ಕುಟುಂಬ, ಇವತ್ತು ಒಂದು ನಗರ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ ಸೊ ಹಿರಿಯರು ಕಿರಿಯರು ಅನ್ನುವಂಥ ಯಾವುದೇ ಒಂದು ಡಿಫ್ರೆನ್ಸ್ ಗೊತ್ತಿಲ್ಲ. ಒಂದನೇದು 8ರಿಂದ 10 ತಾಸು ಶಾಲೆಗೆ ಹೋಗಿ ಬಂದಂಥ ಮಕ್ಕಳು 2 ತಾಸು ಟ್ಯೂಷನ್ಗೆ ಹೋಗ್ತವೆ. ಸೊ ಯಾರು ಬಂದಿದ್ದಾರೆ, ಯಾರು ಸಂಬಂಧಿಕರು, ಏನು ನಮ್ಮ ಜೊತೆಗಿನ ಅವರ ಒಂದು ಒಡನಾಟ ಅನ್ನುವಂಥದ್ದು ಯಾರೂ ಕೂಡ ಹಿರಿಯರು ಕಿರಿಯರು ಅನ್ನುವಂಥದ್ದನ್ನು ಅವ್ರಿಗೆ ಹೇಳಲಿಕ್ಕೆ ಯಾರೂ ಇಲ್ಲ ಫ್ರೆಂಡ್ಸ್. ಅವರು ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋದಿಲ್ಲ. ಇವತ್ತಿನ ಮೊಬೈಲ್ TV ಬಂದು ಮೇಲೆ ಬೇರೆ ಯಾರನ್ನು ನೋಡುವಂಥ ಅವಕಾಶ ಇಲ್ಲ. ಹೀಗಿದ್ದಾಗ ಮಗು ಒಂದು ಎಲ್ಲಿಂದ ನೈತಿಕ ಮೌಲ್ಯಗಳನ್ನು ಕಲಿತದೆ? ಅವಿಭಕ್ತ ಕುಟುಂಬ ಇದ್ದಾಗ ಸೊ ಎಲ್ಲ ಕುಟುಂಬದವರು ಸೇರಿದ್ದಾಗ ಮೌಲ್ಯಗಳನ್ನು ಬೆಳೆಸ್ಬೋದು. ಕಾನೂನುಗಳ ಸರಿಯಾದ ಪಾಲನೆ, ಯಾರು ಕಾನೂನುಗಳನ್ನು ಮಾಡ್ತಿದ್ದಾರೆ ಅವರೇ ಕಾನೂನುಗಳನ್ನು ಪಾಲನೆ ಮಾಡುವ ಅವಶ್ಯಕತೆ ಇದೆ. ಅಂದಾಗ ಮಾತ್ರ ಬದಲಾವಣೆ ಆಗಲು ಸಾಧ್ಯ ಫ್ರೆಂಡ್ಸ್. ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿಯಂತ್ರಣ ಹೇರುವ ಅವಶ್ಯಕತೆ ಇದೆ. ಜಗತ್ತಿನಾದ್ಯಂತ ಪ್ರತಿಯೊಂದು ಚಿಕ್ಕ ಮಗು ಕೂಡ ಮೊಬೈಲ್ ಬಳಸುತ್ತಿರುವುದು ಒಂದು ದೊಡ್ಡ ದುರಂತವೇ ಸರಿ. ಪೋಷಕರಾದವರು ಸಾಮಾಜಿಕ ಮಾಧ್ಯಮಗಳನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ತಿಳಿ ಹೇಳಬೇಕು. ಸಾಮಾಜಿಕ ಮಾಧ್ಯಮಗಳ ಬಗ್ಗೆ ಇನ್ಫಾರ್ಮೇಷನ್ ಹೇಳಬೇಕು. ಬಟ್ ಯಾವ ಪೇರೆಂಟ್ಸು ಮಾಡ್ತಾ ಇಲ್ಲ ಫ್ರೆಂಡ್ಸ್. ಸೊ ಹೀಗಾಗಿ ಕೂಡ ಇದನ್ನು ನಿಯಂತ್ರಣ ಮಾಡುವಂಥ ಅವಶ್ಯಕತೆ ಬಹಳಷ್ಟು ಅವಶ್ಯಕತೆ ಇವತ್ತು ಇದೆ. ಧರ್ಮದ ಪಾಲನೆ ಬಗ್ಗೆ ತಿಳಿಸುವುದು. ವಾಟ್ ಯು ಮೀನ್ ಬೈ ಧರ್ಮ? ಧರ್ಮದ ಪಾಲನೆ ಅಂದರೆ ಏನು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಈ ಒಂದು ಧರ್ಮ ಅಂದರೆ ಯಾವುದು ಸರಿ ಇದೆಯೋ, ವಿಚ್ ಈಸ್ ರೈಟಿಯಸ್ನೆಸ್. ಧರ್ಮ ಅಂದರೆ ನಥಿಂಗ್ ಬಟ್ ರೈಟಿಯಸ್ನೆಸ್. ಓಕೆ, ಯಾವುದು ಸರಿಯಾಗಿದೆಯೋ ಅದುವೇ ಧರ್ಮ ಅಂತ ಹೇಳ್ತಾರೆ. ಸರಿಯಾದ ದಾರಿಯಲ್ಲಿ ನಡೆಯುವುದೇ ಒಂದು ಧರ್ಮ. ಓಕೆ, ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಧರ್ಮದ ಪಾಲನೆ ತುಂಬ ಅವಶ್ಯಕತೆ ಇದೆ. ಬೇರೆಯವರಿಗೆ ಗೌರವಿಸುವ ಗುಣ. ನೋಡಿ, ಭೂಮಿಯ ಮೇಲಿರುವ ಯಾವ ಮನುಷ್ಯನೂ ಕೂಡ 100% ಸರಿಯಲ್ಲ, 100% ತಪ್ಪೂ ಅಲ್ಲ. ಬಟ್ ಇದನ್ನು
ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಹೀಗಾಗಿ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಈ ಒಂದು ಗುಣಗಳನ್ನು ಬೆಳೆಸಿದಾಗ, ಇಂಥ ಸತ್ಯಗಳನ್ನು ಹೇಳಿದಾಗ, ಸೊ ಇದು ಮನೆಯಿಂದಲೇ ಪ್ರಾರಂಭ ಆಗಬೇಕು. ಸೊ ಅಂದಾಗ ಮಾತ್ರ ಸೊ ನೈತಿಕ ಮೌಲ್ಯಗಳು ಉಳಿಯಲಿಕ್ಕೆ ಸಾಧ್ಯ ಆಗ್ತವೆ ಫ್ರೆಂಡ್ಸ್. ನಾವು ಮನುಜರು ಎಂಬ ಯೋಜನೆ ನೋಡಿ, ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿದಂಥ ಈ ನಾವು ಮನುಜರು ಎಂಬ ಯೋಜನೆ, ಓಕೆ, ಸೊ ಈ ಯೋಜನೆಯಲ್ಲಿ ಮಕ್ಕಳು ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಇದು ಹೆಚ್ಚು ಸಹಕಾರಿಯಾಗುತ್ತೆ. ನಾವು ಮನುಷ್ಯರು ಎಂದು ತಿಳಿದಾಗ ಇನ್ನೊಬ್ಬರನ್ನು ಕೂಡ ಹೀಯಾಳಿಸುವ ಗುಣ ಹೋಗುತ್ತೆ. ಮನುಷ್ಯತ್ವ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಮನೋಭಾವ ಮಕ್ಕಳಲ್ಲಿ ಬೆಳೆಯುತ್ತೆ ವೈಸ್. ಓಕೆ, ಧಾರ್ಮಿಕ ಗ್ರಂಥಗಳನ್ನು ಓದುವುದು, ಅದು ಹಿಂದೂ ಧಾರ್ಮಿಕ ಗ್ರಂಥಗಳೇ ಆಗಿರಲಿ, ಮುಸ್ಲಿಂ ಧಾರ್ಮಿಕ ಗ್ರಂಥಗಳಂತೆ ಆಗಿರಲಿ, ಕ್ರಿಶ್ಚಿಯನ್ ಧಾರ್ಮಿಕ ಗ್ರಂಥಗಳೇ ಆಗಿರಲಿ, ಐ ಆಮ್ ಶೋರ್ ನಾನು ಈ ವಿವಿಧ ಧಾರ್ಮಿಕ ಗ್ರಂಥಗಳನ್ನು ಓದಿದ್ರಿಂದ ಹೇಳ್ತಾ ಇರೋದು ಫ್ರೆಂಡ್ಸ್. ಸೊ ಅಲ್ಲಿ ರಿಮಾರ್ಕೆಬಲ್, ಯಾರೂ ಮರಿಲಿಕ್ಕೆ ಆಗದೇ ಇರುವಂಥ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಅದರಿಂದ ನೈತಿಕ ಮೌಲ್ಯಗಳು ಹೆಚ್ಚಿಗೆ ಆಗುವುದು ಕೂಡ ಡೆಫಿನೆಟ್ಲಿ ಸಾಧ್ಯ ಇದೆ. ಯಾವ ಧರ್ಮ ಗ್ರಂಥದಲ್ಲೂ ವೈಲೆನ್ಸ್ ಮಾಡಿರಿ, ಇನ್ನೊಬ್ಬರನ್ನ ಹೊಡೀರಿ, ಇನ್ನೊಬ್ಬರನ್ನ ಕಳ್ಳತನ ಮಾಡಿರಿ, ಇನ್ನೊಬ್ಬರು ಸುಳ್ಳು ಹೇಳ್ರಿ ಅಂತ ಹೇಳಿಲ್ಲ ಫ್ರೆಂಡ್ಸ್. ಓಕೆ, ಹೀಗಾಗಿ ಧರ್ಮ ಗ್ರಂಥಗಳು ಉತ್ತಮವಾದಂಥ ಒಂದು ತತ್ವಗಳನ್ನು ನಮಗೆ ತಿಳಿಸ್ತವೆ. ಧರ್ಮ ಗ್ರಂಥಗಳನ್ನು ಓದುವುದನ್ನು ರೂಢಿಸಿಕೊಳ್ಳುವ ಅವಶ್ಯಕತೆ ಇದೆ. ಓಕೆ, ಸೊ ಹಾಗೆ ಬರೀ ಓದ್ಬಿಡೋದಲ್ಲ, ಅದೇ ಥರ ನಾವು ಬದುಕಿ ತೋರಿಸ್ಬೇಕಾಗಿದೆ. ಅಂದಾಗ ಮಾತ್ರ ನೈತಿಕತೆ ಉಳಿಲಿಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ನೈತಿಕ ಮೌಲ್ಯಗಳು ಈ ಸಮಾಜವನ್ನು ಖುಷಿದೇ ಉಳಿಸಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಈಗ ಕನ್ಕ್ಲೂಷನ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ಯಾವ ಥರ ನೀವು ಇಂತಹ ಪ್ರಬಂಧಗಳನ್ನು ಕನ್ಕ್ಲೂಡ್ ಮಾಡ್ಬೋದು ಅಂತ. ಒಬ್ಬ ಮನುಷ್ಯನನ್ನು ಸರಿ ಯಾವುದು, ತಪ್ಪು ಯಾವುದು ಮತ್ತು ಸರಿ ದಾರಿಯಲ್ಲಿ ನಡೆಯಲು ನೀವು ಅಥವಾ ನಾನು ಯಾವ ಮಾರ್ಗವನ್ನು ನಾನು ಅನುಸರಿಸಿದೆ ಉತ್ತಮ ಎಂದು ಒಬ್ಬ ಮನುಷ್ಯನ ಹತ್ತಿರ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ಸೊ ನಮ್ಮ ನೈತಿಕತೆ ಮಾತ್ರ ನಮಗೆ ಉತ್ತರಿಸಬಲ್ಲದು. ಯಾವುದು ಉತ್ತಮ, ಯಾವುದು ನೀನು ಫಾಲೋ ಮಾಡಿದರೆ ಬೆಟರ್ ಅಂತ. ಇಂತಹ ನೈತಿಕ ಮೌಲ್ಯಗಳು ಆಧುನಿಕ ಯುಗದಲ್ಲಿ ಕುಸಿಯುತ್ತಿರುವುದು ದುರಾದೃಷ್ಟಕರ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆ ಮಾಡುವುದರಿಂದ ಮತ್ತು ನಮ್ಮ ಸಮಾಜದಲ್ಲಿ ಜನರ ವಿಚಾರ ಶಕ್ತಿ ಬದಲಾಗುವುದರಿಂದ ಈ ನೈತಿಕ ಮೌಲ್ಯಗಳು ಹೆಚ್ಚಲು ಸಾಧ್ಯವಿದೆ ಫ್ರೆಂಡ್ಸ್. ಮನೆಯಿಂದಲೇ ಪ್ರಾರಂಭವಾಗುವಂಥ ಈ ನೈತಿಕ ಮೌಲ್ಯಗಳು ಮುಂದೆ ಸರ್ಕಾರಿ ಉದ್ಯೋಗ ಮಾಡಲಿ ಅಥವಾ ಯಾವುದೇ ವ್ಯವಹಾರ ಮಾಡಲಿ, ಓಕೆ, ಸೊ ತಮ್ಮನ್ನು ತಪ್ಪು ಮಾಡುವುದರಿಂದ ತಪ್ಪಿಸಲು ಸಹಕಾರಿಯಾಗ್ತವೆ. ದಿಸ್ ಇಸ್ ವಾಟ್ ವಿಚ್ ಸೇವ್ಸ್ ಅಸ್. ಓಕೆ, ನಮ್ಮ ಎಥಿಕ್ಸ್, ನಮ್ಮ ಮೌಲ್ಯಗಳು ತಪ್ಪು ಮಾಡುವುದರಿಂದ ನಮ್ಮನ್ನು ಬಚಾವ್ ಮಾಡ್ತವೆ ಫ್ರೆಂಡ್ಸ್. ಮತ್ತು ಒಂದು ಶಾಂತಿಯುತ ಮತ್ತು ಎಲ್ಲರಿಗೂ ಸಮಾನವಾದ ಸಮಾಜವನ್ನು ಸೃಷ್ಟಿಸಲು ಕೂಡ ಈ ನೈತಿಕ ಮೌಲ್ಯಗಳು ತುಂಬಾ ಮಹತ್ವದ್ದಾಗಿದೆ. ಓಕೆ, ಇವುಗಳ ಪಾತ್ರ ಬಲು ಮುಖ್ಯವಾಗಿರುತ್ತದೆ. ಆದ್ದರಿಂದ ನೈತಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮೆಲ್ಲರ ಕರ್ತವ್ಯ. ಅದರಲ್ಲೂ ಸರ್ಕಾರಿ ಉದ್ಯೋಗದಲ್ಲಿ ಹೋಗುತ್ತಿರುವವರ ಮೇಲೆ ಇನ್ನಷ್ಟು ಜವಾಬ್ದಾರಿಗಳು ಇದ್ದಾವೆ ಫ್ರೆಂಡ್ಸ್. ಓಕೆ, ನೈತಿಕ ಮೌಲ್ಯಗಳು ಇವರಿಗೆ ಹೆಚ್ಚು ಅನ್ವಯಿಸ್ತವೆ. ಯಾಕಂದರೆ ಈ ಸಮಾಜದೊಳಗೆ ಆಗ್ತಾ ಇರುವಂಥ ಎಷ್ಟೋ ತಪ್ಪುಗಳಿಗೆ, ಓಕೆ, ಸರ್ಕಾರಿ ಒಂದು ಹುದ್ದೆಯಲ್ಲಿರುವವರು ತಮ್ಮ ಕೆಲಸವನ್ನು ತಾವು ಸರಿಯಾಗಿ ಮಾಡದೇ ಇರೋದಕ್ಕೆ ಈ ಒಂದು ಸಮಸ್ಯೆ ಆಗ್ತಾ ಇದ್ದಾವೆ. ಓಕೆ, ಅದೆಷ್ಟೋ ನೋಡಿ, ಪೊಲೀಸರು ತಮ್ಮ ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ಎಷ್ಟೋ ಬಾರಿ ಕ್ರೈಮ್ಗಳಾಗ್ತವೆ. ಓಕೆ, ಸೊ ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೋತಾರೆ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾರೆ. ಸೊ ಈ ಥರ ನೀವು ಒಂದು ಪ್ರಾಕ್ಟಿಕಲ್ ಆಗಿ ನೈತಿಕ ಮೌಲ್ಯಗಳು ಹೇಗೆ ಕುಸಿತಿದ್ದಾವೆ, ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು, ಓಕೆ, ಸೊ ಹೊರಗಿನಿಂದ ಬಂದಂಥ ಸಂಸ್ಕೃತಿ ಆಗಿರ್ಬೋದು, ಸೊ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಮಾಡರ್ನ್ ಸಿನಿಮಾಗಳಾಗಿರ್ಬೋದು, ಯಾವ ತರಹ ನಮ್ಮ ನೈತಿಕ ಮೌಲ್ಯಗಳು ಕುಸಿಲಿಕ್ಕೆ ಕಾರಣ ಆಗ್ತಿದ್ದಾವೆ, ನೈತಿಕ ಮೌಲ್ಯಗಳು ಹೇಗೆ ಕುಸಿಯುತ್ತಿವೆ, ಅದಕ್ಕೆ ನೈತಿಕ ಮೌಲ್ಯಗಳನ್ನು ಉಳಿಯಲು ಏನು ಮಾಡಬೇಕು. ಸೊ ಏನು ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಬದಲಾವಣೆ ಆಗಬೇಕು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ದಂಗೆ ಈ ಜಗತ್ತಿನೊಳಗೆ ಒಳ್ಳೆಯ ವಿಚಾರಗಳನ್ನು ಏನೇನು ಹೇಳಬೇಕು ಅದೆಲ್ಲ ಹೇಳಾಗಿದೆ, ಆದರೆ ಪಾಲನೆ ಮಾಡಬೇಕಷ್ಟೆ. ಒಳ್ಳೆಯ ಕಾನೂನುಗಳನ್ನು ಮಾಡಿಯೂ ಆಗಿದೆ, ಬಟ್ ಕಾನೂನುಗಳನ್ನು ನಾವೆಲ್ಲ ರಕ್ಷಣೆ ಮಾಡಬೇಕು, ನಾವೆಲ್ಲ ಫಾಲೋ ಮಾಡಬೇಕು. ಸೊ ಆ ನಿಟ್ಟಿನಡೆಗೆ ನಾವೆಲ್ಲರೂ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ನೈತಿಕ ಮೌಲ್ಯಗಳು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಥರ ಕೊಟೇಶನ್ನು ಹಾಕಿ ನೀವು ಒಂದು ಎಸ್ಸೆನ ಎಂಡ್ ಮಾಡ್ಬೋದು ಫ್ರೆಂಡ್ಸ್. ಇದು ನೈತಿಕತೆ ಕುರಿತಾದಂಥ ಎಸ್ಸೆ ಆಗಿದ್ದರಿಂದ ಇವೆಲ್ಲವೂ ಕೂಡ ನಿಮ್ಮ ವಿಚಾರ ಶಕ್ತಿಯಿಂದನೂ ಬರಬೇಕು. ಬಟ್ ಪಾಯಿಂಟ್ಸ್ ಮಾತ್ರ ನನ್ನ ಕಡೆಯಿಂದ ತಗೊಳ್ರಿ.
ನಿಮ್ಮ ವಿಚಾರದಲ್ಲಿರುವಂಥ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಬರಿಬೋದು. ಸೊ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ನೀವು ಯಾವ ಥರ ಬರಿಬೋದು ಅಂತ ಇಲ್ಲಿ ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಮತ್ತೆ ಒಂದು ನೆಕ್ಸ್ಟ್ ಎಸೆದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಪುಸ್ತಕ ತೊಗೊಂಡಿಲ್ಲ ಪುಸ್ತಕಗಳನ್ನ ತೊಗೊಳ್ರಿ. ಆಮೇಲೆ ನಿಮಗೆ ಈ ಪ್ರಬಂಧ ಚೆನ್ನಾಗಿ ಅನಿಸಿದಲ್ಲಿ, ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಶೇರಿಂಗ್ ಈಸ್ ಕೇರಿಂಗ್. ಎಲ್ಲರಿಗೂ ಕೂಡ ಇದು ರೀಚ್ ಆಗಲಿ ಅಂತ ನನ್ನ ಒಂದು ಭಾವನೆ ಇದೆ. ಎಸ್, ವಿಡಿಯೋಗಳು ಲಾಂಗ್ ಆಗ್ತಿದ್ದಾವೆ, ಬಟ್ ಪ್ರಾಬ್ಲಮ್ ಈಸ್ ನಿಮಗೆ 1 ಮ್ಯಾಟ್ರ್ ಅಲ್ಲ 10 ಮ್ಯಾಟ್ರ್ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನೋಡ್ರಿ. ನೋಡಿದವರೆಲ್ಲರೂ ಐ ಆಮ್ ಶ್ಯೂರ್ ನಿಮಗೆ ಅದು ಉಪಯೋಗ ಆಗ್ತಿದೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಓಕೆ, ಸೊ ಇದೇ ಥರನೇ ಸಪೋರ್ಟ್ ಇವಾಗಿ ನೀವು ಕೂಡ ಇರ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.